ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಾನು BM ಹನೀಫ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ. ನಿನ್ನೆ ತಾನೇ ಅಸೆಂಬ್ಲಿನಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚರ್ಚೆಯೊಂದರಲ್ಲಿ ಭಾಗವಹಿಸ್ತಾ RSSನ ಸಂಘದ ಶಾಖೆಯ ಪ್ರಾರ್ಥನಾ ಗೀತೆಯೊಂದನ್ನು ಉದ್ಧರಿಸಿದರು. ಇಲ್ಲ, RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನ ಬಿಜೆಪಿ ಸದಸ್ಯರಿಗೆಲ್ಲ ಇದರಿಂದ ಬಹಳ ಖುಷಿ ಆಯ್ತು. ಕಾಂಗ್ರೆಸ್ ಸದಸ್ಯರಿಗೆ ಸ್ವಲ್ಪ ಮುಜುಗರ ಆಯ್ತು, ಆದ್ರೆ ಅವರು ತೋರಿಸ್ಕೊಳ್ಳಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಸದಾ ನಗ್ನಗ್ತಲೇ ಇದನ್ನು ಹೇಳ್ತಾ ಇದ್ರು. ಅದನ್ನೆಲ್ಲ ಈಗ ನೆನಪಿಸಬೇಡಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಆಮೇಲೆ ಚರ್ಚೆ ಏನು ಕ್ರಿಕೆಟ್ ಮೈದಾನದಲ್ಲಿ RCB ಮ್ಯಾಚ್ಗೆ ಸಂಬಂಧಿಸಿದ ಚರ್ಚೆ ಇತ್ತು, ಅದಕ್ಕೆ ಮಾತಿನ ಇದು ಹೊರಳಿತು. ಆದ್ರೆ ಇದು ಬಹಳ ದೊಡ್ಡ ವೈರಲ್ ಆಯಿತು. DKC ಅವರು ಮಾತನಾಡಿದ 1 ನಿಮಿಷದ ಮಾತು ಅದು ವೈರಲ್ ಆಗಿ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳಿಗೆ ಕೂಡ ಈಗ ಕಾರಣವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿ ನಮ್ಮ ಇವತ್ತಿನ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಎಸ್ ರವಿಕುಮಾರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿನ್ನೆ ನೀವು ಅಸೆಂಬ್ಲಿನಲ್ಲಿ ನಡೆದದನ್ನ ನೀವು ನೋಡಿದ್ದೀರಿ ಸರ್. ಈ ನಿನ್ನೆ ಸದನದಲ್ಲಿ ನಡೆದಂತ ಕಲಾಪದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಮಾತಾಡಿರೋ ಮಾತು ಬಹಳ ಸಂಚಲನ ಮೂಡಿಸಿದೆ ಅಂತಕ್ಕಂಥದ್ದು ನಿಜ. ಆದ್ರೆ ಬಹುಶಃ DK ಶಿವಕುಮಾರ್ ಅವರ ಸೈದ್ಧಾಂತಿಕ ನಡೆಯನ್ನ ತುಂಬಾ ಗಂಭೀರವಾಗಿ ನೋಡ್ಕೊಂಡು ಬಂದಂತೆ ಯಾರಿಗೂ ಕೂಡ ಇದೇನು ಅನಿರೀಕ್ಷಿತ ಅಂತೇನು ಅನ್ಸೋದಿಲ್ಲ. ಅಂದ್ರೆ DK ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಕಾಂಗ್ರೆಸ್ನ ಸದಸ್ಯರಾಗಿದ್ದು ಮಾತ್ರಕ್ಕೆ ಅವರು ಕಾಂಗ್ರೆಸ್ಸಿಗರಾಗಿರ್ತಾರೆ ಅಂತಕ್ಕಂಥದ್ದು ಹೇಳುವಷ್ಟು ಮಟ್ಟಿಗೆ ಪರಿಸ್ಥಿತಿ ಇವತ್ತು ಉತ್ತಮವಾಗಿಲ್ಲ ಕಾಂಗ್ರೆಸ್ ವಿಚಾರದಲ್ಲಿ. ಸೊ ಒಬ್ಬ ಕಾಂಗ್ರೆಸ್ ಮೆನ್ ಆಗಿ ಇವತ್ತು ಕೂಡ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವ್ರು ಟ್ವೀಟ್ ಮಾಡಿದ್ದಾರೆ. ಇವತ್ತು ನನ್ನ ರಕ್ತದಲ್ಲಿ ಕಾಂಗ್ರೆಸ್ ಇದೆ, ಐ ಆಮ್ ಲಾಯಲಿ ಕಾಂಗ್ರೆಸ್ಸಿಗ ಅಂತೇಳಿ, ತುಂಬಾ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಟ್ಟಾಳು ನಾನು ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಅಟ್ ಎ ಸೇಮ್ ಟೈಮ್ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡ್ತಾ ಅವರು BL ಸಂತೋಷ್ ಅವರ ವಿರುದ್ಧವಾಗಿ ಟೀಕೆ ಮಾಡಿದಂತ ತಿಮ್ಮರೋಡಿ ಬಂಧನವನ್ನ ಕೂಡ ಅವರು ಸಮರ್ಥಿಸಿಕೊಂಡಿದ್ದಾರೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ಸಹಜವಾಗಿ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ಸಹವರ್ತಿಗಳು ಅಂತ ಯಾರು ಅಂದ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಿದ್ಧಾಂತದ ಬಗ್ಗೆ DK ಶಿವಕುಮಾರ್ ಇರಬಹುದಾದಂತ ಒಂದು ದ್ವಂದ್ವವನ್ನ ಟೀಕೆ ಮಾಡ್ತಾ ಇದ್ದಾರೆ. ಸೊ ಇದು ಸಹಜವಾಗಿ ಚರ್ಚೆಗೆ ಬರ್ತಕ್ಕಂಥ ವಿಷಯಗಳೇ. ನಿನ್ನೆ ನಮಸ್ತೆ ಸದಾ ವತ್ಸಲೆ ಶ್ಲೋಕವನ್ನ ಅವ್ರು ಹೇಳಿದ ಮೇಲೆ ಬಿಜೆಪಿ ಅವರಿಗೆ ತುಂಬಾ ಪ್ರಿಯವಾದ ನಾಯಕನ ತರ ಕಂಡಿದ್ದಾರೆ ಅಲ್ಲಿ ಸದನದಲ್ಲಿ. ಸೊ ಚರ್ಚೆ ಅದನ್ನು ಮುಂದುವರ್ಸಕ್ ಹೋಗ್ಲಿಲ್ಲ ಅಲ್ಲಿ ಚರ್ಚೆಯನ್ನ. ಸೊ ಸದನದಲ್ಲಿ ಏನು ಚರ್ಚೆ ಆಗ್ಬೇಕಿತ್ತು, ಬಹುಮುಖ್ಯವಾದಂತ ವಿಷಯ ಡೈವರ್ಟ್ ಆಗಿ DK ಶಿವಕುಮಾರ್ ಅವರು ಆಡಿದ ಮಾತನ್ನ ಪುಷ್ಟೀಕರಿಸ್ತಕ್ಕಂಥ ಅನೇಕ ಚರ್ಚೆಗಳು ಇವತ್ತಿಗೆ ಮುಂದುವರೆದಿದೆ, ಸದನದ ಹೊರಗೆ ಈಗ ಮುಂದುವರೆದಿದ್ದಾವೆ. ಈ ಬಹುಶಃ ಕಾಂಗ್ರೆಸ್ಸಿಗೆ ಸಹಜವಾಗಿ ಇರುಸು ಮುರುಸಾಗ್ತಕ್ಕಂಥ ಸಂದರ್ಭ ಸ್ವತಃ DK ಶಿವಕುಮಾರ್ ಅವರೇ ತಂದು ಕೊಟ್ಟಿದ್ದಾರೆ. ಅದರ ಚರ್ಚೆ ಈಗ ಮುಂದುವರಿತಾ ಇದೆ ಅಂತ ನನ್ಗನ್ಸುತ್ತೆ. ಎಸ್ ಅಶ್ವಥ್ ನಾರಾಯಣ್ ಗೌಡ್ರೆ, ನಿಮ್ಗೆ ಏನ್ ಅನಿಸ್ತದೆ? DK ಶಿವಕುಮಾರ್ ಆಗಾಗ ಇಂಥ ಇಂಡಿಕೇಶನ್ ಗಳನ್ನ ಕೊಡ್ತಾ ಇದ್ದಾರೆ. ಈಗ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಇಶಾ ಫೌಂಡೇಶನ್ ನಮ್ಮ ಸದ್ಗುರು ಅವರ ಒಂದು ಸಮಾರಂಭ, ಅಲ್ಲಿ ದೊಡ್ಡ ಸಮಾರಂಭ, ಅಲ್ಲಿ ಬಿಜೆಪಿಯ 2ನೇ ಸುಪ್ರೀಂ ಲೀಡರ್ ಅಮಿತ್ ಶಾ ಅವರು ಬಂದಿದ್ರು, ಕೇಂದ್ರ ಗೃಹ ಸಚಿವರು ಮತ್ತೆ ಹಿಂದಿನ ಮಾಜಿ ಬಿಜೆಪಿ ಅಧ್ಯಕ್ಷರು. ಅವತ್ತು ರಾತ್ರಿ ಅಲ್ಲಿ DK ಶಿವಕುಮಾರ್ ಅವರು ಕೂಡ ಇದ್ರು, ಜೊತೆಗೆ ಭೋಜನ ಮಾಡಿದ್ರು. ಅದಕ್ಕಿಂತ ಮುಂಚೆ ಒಂದು 15-20 ದಿವಸದ ಮುಂಚೆ ಸದ್ಗುರು ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾಡಿದಂತ ಒಂದು ಕಟುವಾದ ಟೀಕೆ ವೈರಲ್ ಆಯಿತು. ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಸಾರ್ವಜನಿಕವಾಗಿ. ರಾಹುಲ್ ಗಾಂಧಿ ಅವರನ್ನ ಬಹಳ ಕಟುವಾಗಿ ಸದ್ಗುರು ಅವರು ಟೀಕೆ ಮಾಡಿದ್ದಾರೆ, ಇದು ಸರಿಯಲ್ಲ ಅನ್ನೋ ಮಾತುಗಳೆಲ್ಲ ಕಾಂಗ್ರೆಸ್ನವರು ಇಲ್ಲಿ ಕೇಳಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅದಾದ ಮೇಲೆ DK ಶಿವಕುಮಾರ್ ಅಲ್ಲಿಗೆ ಹೋಗ್ತಾರೆ, ಸದ್ಗುರು ಅವ್ರ ಜೊತೆಗೆ ಊಟ ಮಾಡ್ತಾರೆ, ಅಲ್ಲಿ ಅಮಿತ್ ಶಾ ಅವರು ಇರ್ತಾರೆ. ಬಹಳ ದೊಡ್ಡ ರೂಮರ್ ಹಬ್ಬಿತ್ತು, ಏನೋ ನಡೀತಾ ಇದೆ ಅನ್ನುವಂಥದ್ದು. ಇಂಥದ್ದು ಇಂಡಿಕೇಶನ್ DK ಶಿವಕುಮಾರ್ ಬಹಳ ಸಲ ಕೊಡ್ತಾ ಇದ್ದಾರೆ. ಇದೇನ್ ನಿಮ್ ಪಾರ್ಟಿಗೆ ಪ್ಲಸ್ ಪಾಯಿಂಟಾ ಅಲ್ಲ ಮೈನಸ್ ಏನಿದು? ಹರೀಫ್ ಅವರೇ, ನಾವೆಲ್ಲ ಗ್ರಾಸ್ ರೂಟ್ ಇಂದ ಪಾರ್ಟಿಲಿ ಕೆಲಸ ಮಾಡ್ಕೊಂಡ್ ಬಂದವರು. ಪ್ರಾರಂಭಿಕ 1980ರಿಂದ ಬಿಜೆಪಿಲಿ ಕೆಲಸ ಮಾಡ್ಕೊ. AK ಸುಬ್ಬಯ್ಯನವರು ರಾಜ್ಯದ ಪ್ರಥಮ ಅಧ್ಯಕ್ಷ ಆದಾಗಲಿಂದ ನಾನು ಅಟ್ ದಿ ಟೈಮ್ ಐ ವಾಸ್ BHEL ಎಂಪ್ಲಾಯ್. ಅವರು ಬೆನ್ನಿಪೇಟೆ ಕ್ಷೇತ್ರದಲ್ಲಿ ಮನೆ ಇತ್ತು, ನಾನು ಇಲ್ಲೇ ಇದ್ದೆ. ಹಿಂಗಾಗಿ ಆಗ್ಲಿಂದ ನಾವು ಕೆಲಸ ಮಾಡ್ಕೊಂಬುದು. ಏನೇನೋ ಒಂದು ಬಿಜೆಪಿ ವಿಷಯದಲ್ಲಿ ಅಯೋಧ್ಯೆ ಸಂದರ್ಭದಲ್ಲಿ ಗಲಾಟೆಗಳಾದಾಗ ನಾವು ಸ್ಟೇಷನ್ಗೆ ಹೋಗಿವ. ಸ್ಟೇಷನ್ಗೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಏನಾದ್ರು ಗೊತ್ತಾ,
ನಾನು ಮುಂಚೆ RSS ಹೋಗ್ತಿದ್ನಪ್ಪ, ನಾನು ಶಿವಮೊಗ್ಗದಲ್ಲಿ ಶಾಖೆಗೆ ಹೋಗ್ತಾ ಇದ್ದೆ ಅಂತ ಹೇಳಿ ನಾನು RSS ಅನ್ನೋ ರೀತಿನಲ್ಲಿ ನಮ್ಮ ಹತ್ರ ಅವ್ರು ಮಾತಾಡೋದು. ಅಂದ್ರೆ ಈ ಪೊಲೀಸರು ಏನಂದ್ರೆ ರಾಂಗ್ ಕ್ವಶನ್ ಹಾಕಿ ರೈಟ್ ಆನ್ಸರ್ ತಗೊಳ್ತಿದ್ರು. ಹಂಗೆ ಕಾಂಗ್ರೆಸ್ ಲೀಡರ್ಗಳು ಯಾರನ್ನ ಹೋದಾಗ ನಮ್ಮ ಫಾದರ್ ಯೂತ್ ಲೀಡ್ರು, ಕಾಂಗ್ರೆಸ್ ಯೂತ್ ಲೀಡರ್ ಆಗಿದ್ರು ಅಂತ ಪೊಲೀಸರು ಮಾತಾಡೋರು ಕಾಂಗ್ರೆಸ್ ಲೀಡರ್ಗಳ ಹತ್ರ. ನಮ್ಮ ಹತ್ರ RSS ವಿಷಯ ಮಾತಾಡೋರು. ಹಂಗೆ DK ಶಿವಕುಮಾರ್ ಪ್ರಯಾಗರಾಜ್ಗೆ ಹೋಗ್ತಾರೆ, ಧರ್ಮಸ್ಥಳದ ವಿಷಯ ಮಾತಾಡ್ತಾರೆ, ನಮಸ್ತೆ ಸದಾ ವತ್ಸಲೆ ತ್ವಯ ಹಿಂದೂ ಭೂಮಿ ಅಂತೇಳಿ ಸದನದಲ್ಲಿ ಮಾತಾಡ್ತಾರೆ. ಅದೇ ರೀತಿ ಕುಕ್ಕರ್ ಬಾಂಬ್ ತಂದವನಿಗೆ ದೇವರಾಲ ಮೈ ಬ್ರದರ್ಸು ಅಂತಲೂ ಮಾತಾಡ್ತಾರೆ. ಅದನ್ನ ಖಂಡಿಸ್ತಾರ ಅವರು ಸರ್. DK ಶಿವಕುಮಾರ್ ಅವ್ರದೆಲ್ಲ ಹೆಂಗೆ ಅಂತ ಹೇಳಿದ್ರೆ ಈ ರಾಂಗ್ ಕ್ವಶನ್ ಹಾಕಿ ರೈಟ್ ಆನ್ಸರ್ ತಗೊಳ್ತಾರೆ, ಸದನದಲ್ಲಿ ಮಾತಾಡೋದು. ಈಗ ನಿನ್ನೆ ಗಂಭೀರವಾದಂತ ವಿಚಾರ ಚರ್ಚೆ ಆಗ್ತಾ ಇದೆ. ನಮಸ್ತೆ ಸದಾ ವತ್ಸಲೆ ಮಾತಾಡಿದ್ರು, ನಮ್ಮವ್ರಿಗೊಂದು ರೀತಿ ಖುಷಿ ಆಯ್ತು. ಆದ್ರೆ DK ಶಿವಕುಮಾರ್ ಇವಾಗ ನಾವೆಲ್ಲ ಹೆಂಗೆ ಪಾರ್ಟಿ ಲಾಯಲಿಟೀಸ್, ನಾವು ಏನೇ ಬಂದ್ರು ಪಕ್ಷ ಬಿಟ್ಟು ನಾವೆಲ್ಲ ಹೆಂಗೆ ಕಮಿಟೆಡ್ ವರ್ಕರ್ಸ್ ತರ ಇದ್ದೀವೋ, ಸಿದ್ದರಾಮಯ್ಯ ಬೇಕಾದ್ರೆ ತನ್ನ ಬಣ್ಣವನ್ನ ಬದಲಾಯಿಸ್ತಾರೆ. DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ತನ್ನ ಬಣ್ಣವನ್ನ ಬದಲಾಯಿಸಲ್ಲ ಸರ್. ಇವೆಲ್ಲವೂ ಗೊತ್ತಿರೋ ವಿಷಯನೇ. ಆದ್ರೆ ಒಂದ್ ರೀತಿ ಪೊಲಿಟಿಕಲ್ ಆಗಿ ಒಂದ್ ರೀತಿ ಗೇಮ್ ಚೇಂಜರ್ ರೀತಿನಲ್ಲಿ ಮಾತಾಡ್ತಾರೆ. ಆದ್ರೆ ಯಾವುದೇ ರೀತಿ ಗೇಮ್ ಚೇಂಜರ್ ಆಗೋದಿಲ್ಲ. ಈ DK ಶಿವಕುಮಾರ್ ಅವ್ರದ್ದು ಇವತ್ತಲ್ಲ ಸರ್, ಅವರು ಪ್ರಾರಂಭಿಕ ಅಂತ ಬಂಗಾರಪ್ಪನವ್ರ ಕಾಲದಲ್ಲಿ MLA ಆಗಿ ಅವಾಗ ಅವರು ಜೈಲ್ ಮಿನಿಸ್ಟರ್ ಆಗಿದ್ರು. ಅವತ್ತಿಂದ ಅವ್ರ ರಾಜಕಾರಣ ನೋಡ್ತಾ ಇದ್ವಿ. ಅವರೆಲ್ಲ ಒಂದ್ ರೀತಿ ಕಮಿಟೆಡ್ ಪಾರ್ಟಿ ವರ್ಕರ್ಸ್, ಕಮಿಟೆಡ್ ಪಾರ್ಟಿ ಲೀಡರ್ಸ್. ಹಿಂಗಾಗಿ ಅವರೆಲ್ಲ ಬಿಡಲ್ಲ. ಇದೊಂದು ಸುಮ್ಮನೆ ಒಂದ್ ರೀತಿ ಪೊಲಿಟಿಕಲ್ ಗಿಮ್ಮಿಕ್ ಸರ್ ಅಷ್ಟೇ. ಈ ಸ್ಟೇಟ್ಮೆಂಟ್ಗಳು ಇವೆಲ್ಲ ಪೊಲಿಟಿಕಲ್ ಗಿಮ್ಮಿಕ್. ಇವರು ಕುಕ್ಕರ್ ಬಾಂಬ್ ಬಿಟ್ಟು ಅವನಿಗೆ ದೇವರಾಲ ಮೈ ಬ್ರದರ್ಸ್ ಅಂತ ಮಾತಾಡೋ ಜನ ಇವರು ಸದಾ ವತ್ಸಲೆ ಅನ್ನೋಂಥದ್ಕೆ ಕಟಿಬದ್ಧ ಆಗಿರ್ತಾರ ಸರ್. ಸಾಧ್ಯ ಇಲ್ಲ. ಇವೆಲ್ಲ ಸುಮ್ಮನೆ ಒಂದು ತೇಲಿಸ್ಲಿಕ್ಕೆ ಏನೋ ಒಂದು ರೀತಿ ಅಕ್ಸೆಪ್ಟೆನ್ಸ್ಗೆ ಇವರು ಮಾತಾಡುವಂಥದ್ದು ಅಷ್ಟೇ. ಅದನ್ನೆಲ್ಲ ನಾವು ನಂಬೋದಿಲ್ಲ ಸರ್. ಎಸ್ ಹೆಗಡೆ ಅವರೇ, ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ರಾಹುಲ್ ಗಾಂಧಿ ಅವರು ಹೇಳಿರುವ ಹೇಳಿಕೆ ಬಗ್ಗೆ ನಾನು ಗಮನ ಸೆಳೆದಿದ್ದೀನಿ ನಿಮ್ದು. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಳಗಡೆ RSS ನ ಸ್ಲೀಪರ್ ಸೆಲ್ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಕಾಂಗ್ರೆಸ್ ಒಳಗಡೆ ಬಿಜೆಪಿಯ ನಾಯಕರೆಲ್ಲ ತುಂಬಿಕೊಂಡಿದ್ದಾರೆ, ಅರ್ಧಕ್ಕರ್ಧ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವರನ್ನೆಲ್ಲ ಕ್ಲೀನ್ ಮಾಡಬೇಕು, ಪಕ್ಷವನ್ನ ಕ್ಲೀನ್ ಮಾಡಬೇಕಾದ್ರೆ ಇವರೆಲ್ಲ ಹೊರಗೆ ಹೋಗ್ಬೇಕಾಗತ್ತೆ, ಆವಾಗ ನಮ್ಮ ಸಿದ್ಧಾಂತವನ್ನು ನಾವು ಸ್ಪಷ್ಟವಾಗಿ ಮಾತಾಡ್ಲಿಕ್ಕಾಗತ್ತೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರು ಈ ರೀತಿಯ ಒಂದು ದ್ವಂದ್ವದಲ್ಲಿದ್ದಾರಾ, ಅಥವಾ ಅವರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಅಷ್ಟು ಒಲವೇನಿಲ್ವಾ, ಅವ್ರದ್ದೊಂದು ಪ್ರಾಕ್ಟಿಕಲ್ ಪಾಲಿಟಿಕ್ಸಾ, ಅಥವಾ ಕಾಂಗ್ರೆಸ್ನೊಳಗೆ ಏನ್ ನಡೀತಾ ಇದೆ? ಈಗ ನಾನು ರವಿಕುಮಾರ್ ಅವರು ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಅದು RSS ನ ಬಹಳ ಬಹಳ ಕೇಂದ್ರ ಸ್ಥಾನ. ಕರ್ನಾಟಕದಲ್ಲಿ ಕೆಲವು ಕೇಂದ್ರ ಸ್ಥಾನಗಳಲ್ಲಿ ಶಿವಮೊಗ್ಗ ಬಹಳ ಮುಂಚೂಣಿಯಲ್ಲಿ ಇರ್ತದೆ. MG ಹೆಗಡೆ ಅವರು ಒಂದು ಕಾಲದಲ್ಲಿ ಬಿಜೆಪಿನಲ್ಲಿದ್ರು, RSS ತತ್ವ ಸಿದ್ಧಾಂತಗಳ ಸಹಾನುಭೂತಿ ಇತ್ತು ಅವರಿಗೆ. ಈಗ ಅವರು ಕಾಂಗ್ರೆಸ್ ನಲ್ಲಿದ್ದಾರೆ ಮತ್ತು ಆ ತತ್ವ ಸಿದ್ಧಾಂತದಿಂದ ವಿರೋಧಿ ನೆಲೆಗೆ ಬಂದು ನಿಂತಿದ್ದಾರೆ. ಎಸ್ MG ಹೆಗಡೆ ಅವರೇ, ಈಗ ಸನ್ಮಾನ್ಯ ಅಶ್ವಥ್ ಗೌಡ್ರವರು ಎರಡು ಮಾತು ಹೇಳಿ. ಒಂದು, ಸಿದ್ದರಾಮಯ್ಯನವ್ರಿಗೆ ಸೈದ್ಧಾಂತಿಕ ಬದ್ಧತೆ ಇಲ್ಲ. ಎರಡನೇದು, DK ಶಿವಕುಮಾರನ ಈ ಮಾತುಗಳನ್ನು ನಾನು ನಂಬುವುದಿಲ್ಲ. ಮೂರನೇದು, ನಿಮ್ಮ ಪ್ರಶ್ನೆ ರಾಹುಲ್ ಗಾಂಧಿ ಅವರ ಹೇಳಿಕೆ. ಈಗ ನಾನು ಮೊದಲನೇದು ಹೇಳ್ತೇನೆ, ಬಿಜೆಪಿಗೆ ಸೈದ್ಧಾಂತಿಕವಾದಂತಹ ಸ್ಪಷ್ಟವಾದ ನಿಲುವೇ ಇರಲಿಲ್ಲ. ಇಲ್ಲ ಅಂತೀರಾ ನೀವು? ಒಂದೇ ಹೇಳಿಬಿಡ್ತೇನೆ, ನಾವೆಲ್ಲ ಏನಂದ್ರೆ ಬಿಜೆಪಿಗೆ ಮಾತ್ರ ಸೈದ್ಧಾಂತಿಕವಾದ ನಿಲುವು ಗಟ್ಟಿಯಾಗಿದೆ, ಕಾಂಗ್ರೆಸ್ನವರಿಗೆ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ನಾನು ಹೇಳ್ತೇನೆ ಕೇಳಿ. ನಾನು RSS ಅಲ್ಲಿದ್ದವ, ಬರೀ ಬಿಜೆಪಿಯಲ್ಲಿ ಒಂದಲ್ಲ, ಪ್ರಚಾರಕ್ಕಾಗಿದ್ದವ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ. ನಾನು ಹೇಳ್ತೇನೆ ಕೇಳಿ. ಮೊದಲು ಹಿಂದೂ ರಾಷ್ಟ್ರೀಯವಾದ ಅದನ್ನ ಇಟ್ಟುಕೊಂಡು ಜನಸಂಘ ಸ್ಟಾರ್ಟ್ ಆದದ್ದು. ಆ ನಂತರ ಅದು ನಡೆಯುವುದಿಲ್ಲ, ವರ್ಕೌಟ್ ಆಗಲಿಲ್ಲ ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಏಕಾತ್ಮ ಮಾನವತಾವಾದಕ್ಕೆ ಅಂಟಿಕೊಂಡ್ರು. ಅದು ವರ್ಕೌಟ್ ಆಗಲಿಲ್ಲ ಅಂತ ಹೇಳಿ ಆದ್ಮೇಲೆ ಗಾಂಧಿ ಪ್ರಣೀತ ಸಮಾಜವನ್ನು ಕೂಡ ಸ್ವಲ್ಪ ಸಮಯ ಘೋಷಣೆ ಮಾಡಿಕೊಂಡಿದ್ರು. ಅದು ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿ ಆದ ಮೇಲೆ ಇದು ಯಾವುದು ನಮ್ಮ ಹಿಂದುತ್ವದ ಪ್ರಖರ ಹಿಂದುತ್ವಕ್ಕೆ ಅವರು ಬಂದರು. ಅದರ ನಡುವೆ ತಮಾಷೆ ಗೊತ್ತಾ ನಿಮಗೆ? 1975 ನಮ್ಮ ಇದು ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿಯ ನಂತರ ಇವರು ಪಕ್ಷದ ಎಲ್ಲ ಸಿದ್ಧಾಂತಗಳನ್ನು ತ್ಯಜಿಸಿ ಜನತಾ ಪಕ್ಷದಲ್ಲಿ ವಿಲೀನವಾದವರು.
ಆ ನಂತರ 1986 ನಾಗಪುರದಲ್ಲಿ ಸಂಘ ಪರಿವಾರದ ಬೈಠಕ್ನಲ್ಲಿ ನಮಗೆ ಇರುವುದು ಒಂದೇ ದಾರಿ, ಹಿಂದುತ್ವವೇ ನಮ್ಮ ಐಡಿಯಾಲಜಿ ಅಧಿಕಾರಕ್ಕೆ ಸೇರ್ಲಿಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿ ಹಿಂದುತ್ವವನ್ನ ಇಟ್ಟುಕೊಂಡು ಈಗ ಬಂದ್ರು. ಅದರ ನಡುವೆ ಸ್ವದೇಶಿ ಚಳುವಳಿ ಸನ್ಮಾನ್ಯ ವಾಜಪೇಯಿ ಇರುವಾಗ, ಅದರ ನಡುವೆ ಏನು ದೇಶ ಬೆಳಗುತ್ತೆ ಅಂತ ಒಂದಿತ್ತು ಘೋಷಣೆ, ಮತ್ತೆ ದೇಶ ಪ್ರಕಾಶಿಸುತ್ತಿದೆ, ಪ್ರಕಾಶಿಸುತ್ತಿದೆ. ಸಿದ್ಧಾಂತ ಭಾರತ ಪ್ರಕಾಶಿಸುತ್ತಿದೆ. ಎಕ್ಸಾಕ್ಟ್ಲಿ ಪದೇ ಪದೇ ಬದಲಾವಣೆ ಮಾಡ್ತಾ ಇರೋದು ಇಡೀ ಬಿಜೆಪಿ. ಕಾಂಗ್ರೆಸ್ಸಿನಲ್ಲಿ ಈಗ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸಿದ್ದರಾಮಯ್ಯನವರ ಸೈದ್ಧಾಂತಿ ಇವರು DKC ಅವರು ಸುಮ್ಮನೆ ರಾಜಕೀಯವಾದ ಹೇಳಿಕೆ ಅಂತ ಅವ್ರು ಹೇಳಿದ್ರು. ನನಗೂ ಹಾಗೆ ಅನ್ನಿಸ್ತದೆ. ಏನಂದ್ರೆ ನಾವು ಕೆಲವೊಮ್ಮೆ ಮಾತಾಡುವಾಗ ನಿಂದು ಗೊತ್ತುಂಟು ಮಾರಾಯ, ನಮಸ್ತೆ ಸದಾವತ್ಸಲೆ ಅಂತ ಹೇಳುದಾ, ಅಥವಾ ಅವರು ನಮಗೇನೋ ಹೇಳುದಾ, ಇಂಥದ್ದನ್ನ ಒಬ್ಬ ವ್ಯಕ್ತಿಯ ಐಡಿಯಾಲಜಿಯನ್ನು ಅಳಿಲಿಕ್ಕೆ ಆಗುತ್ತಿಲ್ಲ. ಆದರೆ ಐ ಅಗ್ರಿ ವಿತ್ ರಾಹುಲ್ ಗಾಂಧೀಜಿ ಸ್ಟೇಟ್ಮೆಂಟ್. ಏನಂದ್ರೆ ನಮ್ಮಲ್ಲಿ ಕೆಲವರು ಆ ಚಿಂತನೆಯವರೇ ಇದ್ದಾರೆ ಅಂತ ಹೇಳುವಾಗ ಅದು ಸ್ಪಷ್ಟವಾಗುದು ಯಾವಾಗ ಅಂತಂದ್ರೆ ಅವರು ಆಚೆ ಹೋಗಿ ನಿಂತಾಗ ಮಾತ್ರ, ಒಳಗಿದ್ದಾಗ ನಮ್ಗೆ ಗೊತ್ತಾಗುತ್ತಿಲ್ಲ. ಇನ್ನು ಸಿದ್ದರಾಮಯ್ಯನವರ ಐಡಿಯಾಲಜಿ ಸೆಕ್ಯುಲರಿಸಂ ಮತ್ತು ಸಮಾನತೆಯ ಬಗ್ಗೆ ಅವರ ಐಡಿಯಾಲಜಿ ಚೇಂಜ್ ಮಾಡ್ತಾರೆ ಹೇಳುವುದನ್ನ ನಾನು ಒಪ್ಪುವುದಿಲ್ಲ. ಕೊನೆಯದಾಗಿ ಹೇಳುದು, ನಿನ್ನೆ DKC ಅವರು ಮಾತಿನ ಶೈಲಿ ನೋಡುವಾಗ ಪರ್ಟಿಕ್ಯುಲರ್ ಆ ಸ್ಲೋಗನ್ ನನಗೆ ಹೇಗೆ ಇತ್ತು ಅಂದ್ರೆ, ಒಂದು ನಾನು ನಿನ್ನನ್ನು ತಿಳ್ಕೊಂಡಿದ್ದೀನಪ್ಪ, ನಿಮ್ಮ ಬಗ್ಗೆ ನಮಗೂ ಗೊತ್ತು, ಆ ರೀತಿಯಾದಂತ ಒಂದು ಪೊಲಿಟಿಕಲ್ ಇದು ಡೋಸ್ ಕೊಡುವಂತ ಒಂದು ಮಾತಾಗಿತ್ತು ಅಂತ ನಾನು ಭಾವಿಸ್ತೇನೆ. ರವಿಕುಮಾರ್ ರಾಜಾಜಿನಗರದಲ್ಲಿ RSS ಶಾಖೆಗೆ ಅವರು ಹೋಗ್ತಾ ಇದ್ರು, ಯಾರು DK ಶಿವಕುಮಾರ್ ಅವರು ಬಾಲ್ಯದಲ್ಲಿ. ಆ ನೆನಪುಗಳನ್ನು ಕೂಡ ಅವರು ಹಿಂದೆ ಮಾತಾಡಿದ್ದಾರೆ. ಇದು ಒಂಥರ ಪೂರ್ವ ಜನ್ಮದ ವಾಸನೆ ಏನಾದ್ರೂ ಅವರಿಗೆ ಇದೆಯಾ? ಅವರ ಇತ್ತೀಚೆಗಿನ ಚಟುವಟಿಕೆಗಳನ್ನ ನೋಡಿದಾಗ, ಈಗ ಧರ್ಮಸ್ಥಳ ವಿವಾದ ಬಹಳ ದೊಡ್ಡ ವಿವಾದ ತಗೊಳ್ತು. ಧರ್ಮಸ್ಥಳದ್ದು ಬಹಳ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಒಂದು ಮಾತನ್ನ ಬಹಳ ಮುಂದಕ್ಕೆ ಹೋಗಿ ಹೇಳಿದ್ರು. ವಿಧಾನಸಭೆಯಲ್ಲಿ ಆ ಚರ್ಚೆ ನಡೀತಾ ಇರುವಾಗ ತಮ್ಮ ಪಕ್ಷದ ಸರ್ಕಾರವೇ SITಯನ್ನ ನೇಮಕ ಮಾಡಿರೋದು, ಇದರಲ್ಲಿ ಸತ್ಯ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ DK ಶಿವಕುಮಾರ್ ಹೇಳಿದ್ರು, ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ನನಗೆ ಗೊತ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ನಿಮ್ಗೇನ್ ಅನಿಸ್ತದೆ? DK ಶಿವಕುಮಾರ್ ಗೊಂದಲದಲ್ಲಿದ್ದಾರೆ ಅಂತ ಅನಿಸ್ತದ, ಅಥವಾ ಪ್ರಜ್ಞಾಪೂರ್ವಕವಾಗಿದ್ದು ಏನೋ ಒಂದು ಗೇಮ್ ಪ್ಲಾನ್ ನಡೀತಾ ಇದೆ ಅಂತ ಅನಿಸ್ತದೆ? ಸರ್ ಏನ್ ಸರ್, ಈಗ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ, ಭಾರತದ ರಾಜಕೀಯ ವ್ಯವಸ್ಥೆಯನ್ನ ನಾವು ನೋಡ್ಬೇಕಾದ್ರೆ ಎರಡು ಭಿನ್ನ ವಿಚಾರಧಾರೆಯ ಎರಡು ರಾಜಕೀಯ ಪಕ್ಷಗಳು ನಮ್ಮ ಕಣ್ಮುಂದೆ ಬರ್ತವೆ. ಒಂದು ಕಾಂಗ್ರೆಸ್, ಒಂದು BJP. ಅವರಿಬ್ಬರ ಮಧ್ಯೆ ಸೈದ್ಧಾಂತಿಕವಾದ ಯಾವ ಸಾಮ್ಯತೆಗಳು ಕಂಡು ಬರೋದು ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗೆ ಮತದಾರರು ಮತ ಹಾಕ್ಬೇಕಾದ್ರೆ ಆ ವಿಚಾರಧಾರೆಯನ್ನ ಅವಲಂಬಿಸಿಯೇ ನಂಬಿಯೇ ಮತದಾರ ಹಾಕ್ತಾರೆ. BJPಗೂ ಕೂಡ ಅವರ ವಿಚಾರಧಾರೆಯನ್ನ ನಂಬಿ ಮತವನ್ನ ಚಲಾಯಿಸ್ತಕ್ಕಂಥ ಮತ ಸಮೂಹಗಳು ಈ ದೇಶದಲ್ಲಿದ್ದಾವೆ. ಆದ್ರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ RSSನ ಮನಸ್ಥಿತಿಯವರು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಹೇಳಿ ಯಾಕೆ ಆ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು. ಹಾಗೆ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಒಳಗೆ ಒಂದು ಸೈದ್ಧಾಂತಿಕ ದಿವಾಳಿತನ ಇರ್ತಕ್ಕಂಥ ಅನೇಕರು ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ಸೊ ಇದನ್ನ ನಾವು ಇಟ್ಕೊಂಡು ನೋಡ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಮತ್ತೆ ಅಂತ ವ್ಯಕ್ತಿಗಳು ಕಂಡು ಬರ್ತಾ ಇದ್ದಾರೆ. ಶಶಿ ತರೂರ್ ಪ್ರಕರಣವನ್ನ ನಾವು ನೋಡಿದಾಗ, ಶಶಿ ತರೂರ್ ಅವರು ಏನ್ ಆಪರೇಷನ್ ಸಿಂಧೂರ ಆದ್ಮೇಲೆ ಯಾರೆಲ್ಲ ಡೆಲಿಗೇಷನ್ ಜೊತೆ ಹೋಗ್ತಾರೆ, ಅವರು ಮೋದಿ ಅವರನ್ನ ಪ್ರೈಸ್ ಮಾಡ್ತಾರೆ, ವಿದೇಶಿ ನೆಲದಲ್ಲಿ ಮೋದಿ ಅವರನ್ನ ಕೊಂಡಾಡ್ತಾರೆ. ಒಂದು ವಿಚಾರಧಾರೆಗೆ ಕಮಿಟೆಡ್ ಆಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕತ್ವದೊಳಗೆ ಒಂದು ಕೊರತೆ ಎಲ್ಲೋ ಒಂದ್ ಕಡೆ ಕಂಡು ಬರ್ತಿದೆ. ಇನ್ನ ಕರ್ನಾಟಕಕ್ಕೆ ಹೋದಾಗ ತಾವೇ ಮೊದಲೇ ಪ್ರಸ್ತಾಪ ಮಾಡ್ದಂಗೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಇನ್ ಫ್ರಂಟ್ ಆಫ್ DCM, ಈ ರಾಜ್ಯದ ಒಬ್ಬ KPCC ಅಧ್ಯಕ್ಷರ ಸಮ್ಮುಖದಲ್ಲಿ ಅಮಿತ್ ಶಾ ಅವರು ಯಾರನ್ನ ಟೀಕೆ ಮಾಡ್ತಾರೆ? ಅದೇ ಪಕ್ಷದ ಒಬ್ಬ ನಾಯಕನನ್ನ, ವಿಪಕ್ಷ ನಾಯಕನನ್ನ ಟೀಕೆ ಮಾಡ್ತಾರೆ. ಸೊ ಇದನ್ನ ಹೇಗೆ ಎದುರಿಸ್ಬೇಕು ಅಂದ್ರೆ ವೈಚಾರಿಕವಾಗಿ ಎದುರಿಸ್ಬೇಕು, ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಎದುರಿಸ್ಬೇಕು. ಅದು ಬಿಟ್ಟು ತುಂಬಾ ತೆಳುವಾದ ಗೆರೆಯನ್ನ ಕಾಂಗ್ರೆಸ್ ಮತ್ತು BJPಯ ಸಿದ್ಧಾಂತದ ನಡುವೆ ಯಾವುದೇ ರೀತಿಯ ಬಹಳ ಅಂತರವಿಲ್ಲದ ರೀತಿಯಲ್ಲಿ ತೆಳುವಾದ ಗೆರೆಯನ್ನು ಇಟ್ಕೊಂಡು ಮಾತಾಡ್ಬಿಟ್ರೆ ಇಂಥ ಅನುಮಾನಗಳು ಬರ್ಲಿಕ್ಕೆ ಸಹಜವಾಗಿತ್ತೆ. ನೋಡಿ, DK ಶಿವಕುಮಾರ್ ಅವರು ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತೇಳಿ ಗೌಡ್ರು ಹೇಳಿದ್ರು ಕೂಡ, ಹೆಗಡೆ ಅವರು ಕೂಡ ಹೇಳಿದ್ರು, ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಅದೊಂದು ಗಿಮಿಕ್ ಮಾಡ್ತಿದ್ದಾರೆ. ಅಥವಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಬಾರ್ಗಿನ್, ಹೈಕಮಾಂಡ್ ಜೊತೆ ಒಂದು ಬಾರ್ಗಿನ್ ಮಾಡುವಂತ ಸಿಗ್ನಲ್ ಇದು ಇರ್ಬೋದು ಅಂತ ಅಂದ್ಕೊಂಡ್ರು ಕೂಡ, ಒಬ್ಬ ಪಕ್ಷದ ಅಧ್ಯಕ್ಷರಾಗಿ
ಸ್ಪಷ್ಟವಾದಂತ ಸೈದ್ಧಾಂತಿಕ ಸ್ಪಷ್ಟತೆಯನ್ನ ಅವರು ಪ್ರತಿಪಾದಿಸ್ತಲೇ ಇದ್ರೆ ಮತದಾರರಿಗೂ ಕೂಡ ಗೊಂದಲ ಆಗುತ್ತೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಗೊಂದಲ ಆಗುತ್ತೆ. ರಾಹುಲ್ ಗಾಂಧಿ ಹೇಳ್ತಿರ್ತಕ್ಕಂಥ ಮಾತಿಗೆ ಒಂದು ಬೆಂಬಲ ಕೂಡ ಸಿಕ್ಬಿಡುತ್ತೆ. ಸೊ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಮತ್ತು ಇವತ್ತು ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ, ರಾಹುಲ್ ಗಾಂಧಿ ವಿರುದ್ಧವಾಗಿ, ಸೋನಿಯಾ ಗಾಂಧಿ ವಿರುದ್ಧವಾಗಿ ಬಿಜೆಪಿ ಅನೇಕ ನಾಯಕರುಗಳು ತುಂಬಾ ಹಗುರವಾಗಿ ಮಾತಾಡಿದಾಗ ಯಾಕೆ ನಿಷ್ಠುರವಾದಂತ ಇವ್ರದೇ ಸರ್ಕಾರ ಇದ್ದಕ್ಕೆ ಪೊಲೀಸ್ ಕ್ರಮ ಕೈಗೊಳ್ಳಿಲ್ಲ, ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಕ್ಕಂಥ ಪ್ರಶ್ನೆನ ಇಟ್ಕೊಂಡು ನೋಡೋದಾದ್ರೆ BL ಸಂತೋಷ್ ಅವರಿಗೆ ಯಾರೋ ಒಬ್ರು ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ವಿರುದ್ಧವಾದ ಕೈಗೊಂಡಂತ ಕಾನೂನು ಕ್ರಮವನ್ನ ಸಮರ್ಥಿಸ್ಕೊಳ್ತಾರೆ ಅಂದಾಗ ಏನು ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಏನನ್ನ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸ್ತಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ರವಾನಿಸ್ತಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ಬೇಕಾಗತ್ತಲ್ವಾ. ಸೊ ಈ ಹಿನ್ನೆಲೆಯಲ್ಲಿ ನೋಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಎಷ್ಟು ಹತ್ರಕ್ಕೆ ಹೋಗ್ತಾ ಇದ್ದಂಗೂ ಕೂಡ ಒಂದು ಪಾರ್ಟಿ ಪೊಲಿಟಿಕಲ್ ಗೇಮ್ ಅನ್ನ ಮಾಡ್ಲಿಕ್ಕೆ ಹೊರಟಿರ್ಬೋದು. ಅದ್ರ ಆಚೆ ಕಾರ್ಯಕರ್ತರಿಗೆ ಸಂದೇಶ ಏನು ಹೋಗುತ್ತೆ ಅಂದ್ರೆ ಸೈದ್ಧಾಂತಿಕವಾದಂತ ಒಂದು ಕೊರತೆಯನ್ನ ಕಾಂಗ್ರೆಸ್ ಪಕ್ಷದೊಳಗೆ ಇದೆ ಅಂತಕ್ಕಂಥದ್ದು ಕೂಡ ಎಕ್ಸ್ಪೋಸ್ ಆಗ್ತಾ ಇದೆ. ಅಶ್ವಥ್ ನಾರಾಯಣ ಅವರ ಇದು ನಿಜ. ಒಂದ್ ರೀತಿಯಲ್ಲಿ ರವಿಕುಮಾರ್ ಏನ್ ಹೇಳ್ತಾರೆ, ಇವರು CM ಕುರ್ಚಿ ಹತ್ರ ಹೋಗ್ತಾ ಇದ್ದಂಗೆ ಅದೀಗ ಈ ಮರಳು ಭೂಮಿನಲ್ಲಿ ನಮಗೆ ನೀರು ಕಾಣಿಸ್ತದಲ್ಲ, OSS ಅಂತೀವಲ್ಲ, ಇಲ್ಲೇ ಇದೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅದು ಅಲ್ಲಿ ನೀರಿಲ್ಲ, ಇನ್ನೂ ಮುಂದಕ್ಕೆ ಕಾಣಿಸ್ತಾ ಇರ್ತದೆ. ಹಾಗೆ ಈ ಚೇರ್ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಏನಾದ್ರೂ ಒಂದು ಗೇಮ್ ಪ್ಲಾನ್ ಇರ್ಬೋದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ಹೇಗಿದೆ ಅಂತ ಹೇಳಿದ್ರೆ, ಈಗ ಹೊಸ ಮಾದರಿಯ ಕಾರ್ಗಳು ಬಂದಿವೆಲ್ಲ, ಹೈಬ್ರಿಡ್ ಕಾರ್ಗಳು. ನೀವು ಫಸ್ಟ್ ಗೇರ್ ಅಲ್ಲಿ ಹೋದಾಗ, ಸೆಕೆಂಡ್ ಗೇರ್ ಅಲ್ಲಿ ಹೋದಾಗ ಅದು ಬ್ಯಾಟ್ರಿಗೆ ಬೀಳುತ್ತೆ, ಆಮೇಲೆ ಟಾಪ್ ಗೇರಿಗೆ ಹೋದಾಗ ಆಟೋಮೆಟಿಕ್ ಆಗಿ ಪೆಟ್ರೋಲಿಗೆ ಕನ್ವರ್ಟ್ ಆಗುತ್ತೆ ಅದು ಇಂಜಿನ್. ಅದಕ್ಕೇನು ನೀವು ಮತ್ತೆ ಬೇರೆ ಸ್ವಿಚ್ ಒತ್ತಬೇಕಾಗಿಲ್ಲ, ಈಗ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆ. ಬೇಕಾದಾಗ ಇದಕ್ಕೆ ಬರುತ್ತೆ, ಯಾವುದು ಬ್ಯಾಟ್ರಿಗೆ ಬರುತ್ತೆ, ಮತ್ತೆ ಪೆಟ್ರೋಲಿಗೆ ಹೋಗುತ್ತೆ. ಹಂಗೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇದೇ ತರ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಬಹಳಷ್ಟು ಮಂದಿ ಕಾಂಗ್ರೆಸ್ ಒಂದು ಕಾಲದಲ್ಲಿ ಹಿಂಗಿರ್ಲಿಲ್ಲ, ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್, ಬಿಜೆಪಿ ಅಂದ್ರೆ ಬಿಜೆಪಿ, ಬಹಳ ದೃಢವಾಗಿ ನಿಂತಿರೋರು. ಎಲ್ಲಿ ತನಕ ಅಂದ್ರೆ 83ರಲ್ಲಿ ರಾಮಕೃಷ್ಣ ಹೆಗಡೆ ಇದ್ದಂತ ಸಂದರ್ಭದಲ್ಲಿ ಮೊದಲ ಟರ್ಮ್ ನಲ್ಲಿ 83ರಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ 8 ಮಂದಿನೋ 9 ಮಂದಿ ಶಾಸಕರು ಇದ್ರಲ್ವಾ, 12 ಅವ್ರದ ಬೆಂಬಲದಿಂದ ಸರ್ಕಾರ ಮಾಡಿದ್ರು. ಆಮೇಲೆ ಸಣ್ಣ ವ್ಯತ್ಯಾಸ ಬಂದಿದ್ದಕ್ಕೆ ತಕ್ಷಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟು 85ರಲ್ಲಿ ಮತ್ತೆ ಫ್ರೆಶ್ ಆಗಿ ಚುನಾವಣೆಗೆ ಹೋದ್ರು. ಪ್ರತ್ಯೇಕವಾಗಿ ಒಂದು ಸ್ವತಂತ್ರ ಪಕ್ಷ ಅಧಿಕಾರಕ್ಕೆ ಬಂತು. ಇತ್ತೀಚೆಗಿನ ದಿನಗಳಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಕೆಲವು ಸಲ, ಯಾಕಂದ್ರೆ ಈ ಮಾಜಿ ಶಾಸಕರು, ಈಗಿನ ಶಾಸಕರು, ಮಾಜಿ ಸಚಿವರು ಎಲ್ಲ ಪಟ್ಟಿ ದೊಡ್ಡದಿರೋದ್ರಿಂದ ಇವ್ರು ಹಿಂದೆ ಯಾವ ಪಾರ್ಟಿನಲ್ಲಿ ಇದ್ರು ಅಂತ ನಾವು ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ. ನೆನಪಿಗೆ ಬರಲ್ಲ ಎಷ್ಟೋ ಸಲ ಇವ್ರು ಕಾಂಗ್ರೆಸ್ ನಲ್ಲಿ ಇದ್ರು, ಬಿಜೆಪಿ ನಲ್ಲಿ ಇದ್ರು, ಆಮೇಲೆ ಇವ್ರು ಯಾವ ವರ್ಷ ಬಿಜೆಪಿಗೆ ಸೇರಿದ್ರು, ಆಮೇಲೆ ಯಾವ ವರ್ಷ ಮತ್ತೆ ಕಾಂಗ್ರೆಸ್ಗೆ ಬಂದ್ರು ಅಂತ. ಸೊ ಅದೇನು ಎರಡು ಪಕ್ಷಗಳ ನಡುವೆ ಅಂತ ವ್ಯತ್ಯಾಸ ಇದೆ ಅಂತ ಹೇಳಿ ಅನಿಸ್ತಾ ಇಲ್ಲ ನನ್ನಂತ ಪತ್ರಕರ್ತರಿಗೆ. ಹಾಗಾಗಿ ಒಂದು ಚಾನ್ಸ್ ತಗೊಳ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು. ಸರ್ ಅನೀಫ್ ಸರ್, ನಾವು ಪ್ರಜಾವಾಣಿನಲ್ಲಿ ಸುದೀರ್ಘವಾಗಿ ಒಬ್ರು ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಬಂದಂತವ್ರು. ಕರ್ನಾಟಕ ರಾಜ್ಯದ ಒಂದು ಲೀಡಿಂಗ್ ಪತ್ರಿಕೆ, ಅಲ್ಲಿ ತಾವು ಕೆಲಸ ಮಾಡೋದು ಬಹಳ ತುಂಬಾ ಮುಖ್ಯಮಂತ್ರಿಗಳ ಚಟುವಟಿಕೆಗಳನ್ನ, ರಾಜಕಾರಣ ತುಂಬಾ ಹತ್ತಿರದಿಂದ ನೋಡಿರುವಂತವ್ರು. ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ಬರಲ್ಲಿ ಯಾರೇ ಆದ್ರೂ ಸಹ ಅಮಿತ್ ಶಾ ಅವ್ರ ಜೊತೆ ಸಿದ್ದರಾಮಯ್ಯ ಮಾತಾಡೋದು ಒಂದ್ ರೀತಿ ಅನುಮಾನ ಬರ್ತದೆ. ಡಿ ಕೆ ಶಿವಕುಮಾರ್ ಅವರು ವೇದಿಕೆನಲ್ಲಿ ಕೂತ್ಕೊಂಡು ಮೆಟ್ರೋ ಕಾರ್ಯಕ್ರಮ ಇನಾಗ್ರೇಷನ್ ಸಮಯದಲ್ಲಿ ಮಾತಾಡೋರು ಅನುಮಾನದಲ್ಲಿ ನೋಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಪ್ರೈಮ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದಲ್ಲೂ ಒಂದ್ ರೀತಿಯ ಅನುಮಾನ ಬರ್ತಕ್ಕಂಥದ್ದು. ಈಗ ಡಿ ಕೆ ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ನಡ್ಕೊಳ್ತಾ ಇರೋ ರೀತಿ ನೀತಿ, ಅದು ಈಸಾ ಫೌಂಡೇಶನ್ ಬಗ್ಗೆ ಆಗ್ಬೋದು, ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಬಂದಿರೋದ್ರ ಬಗ್ಗೆ ಆಗ್ಬೋದು, ಮತ್ತೆ ಮೊನ್ನೆ ಸದಾ ವತ್ಸಲೆ ಅಂತ ಒಂದು ಶಾಖೆ ಗೀತೆ ಹೇಳಿರೋದ್ರ ಬಗ್ಗೆ ಸಹಜವಾಗಿ ಎಲ್ರಿಗೂ ಒಂದ್ ರೀತಿ ಅನುಮಾನ ಕಾಡುತ್ತೆ. ಇದೇ ಆಕ್ಟಿವಿಟೀಸು ಸಿದ್ದರಾಮಯ್ಯ ಮಾಡಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಅನುಮಾನ ಬಂದೇ ಬರ್ತದೆ. ಆದರೆ ಡಿ ಕೆ ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಅಲ್ಲಿ ಈ ಕೆಲವು ಬ್ಯಾಲೆನ್ಸಿಂಗ್ ಲೀಡರ್ಗಳು ಒಂದ್ ರೀತಿ ಮಾಡಿದ್ರೆ 100ಕ್ಕೆ 100 ನಮಗೂ ಒಂದ್ ರೀತಿ ಅನುಮಾನ ಇರ್ತದೆ. ಡಿ ಕೆ ಶಿವಕುಮಾರ್ ಅಂತ ಕಮಿಟೆಡ್ ಲೀಡರ್ಗಳ ಬಗ್ಗೆ ಅದು ನಾವು ಅಷ್ಟು ಸಲೀಸ ಅಕ್ಸೆಪ್ಟ್ ಆಗಲ್ಲ ಸರ್. ಸರ್ ನೋಡಿ, ರಾಹುಲ್ ಗಾಂಧಿ ಅವರು ರವಿಕುಮಾರ್ ಅವರು ಹೇಳೋರು, ಮಾತಾಡ್ತಾ ಹೇಳೋರು, ಶಶಿ ತರೂರ್ ಅವ್ರದ್ದೆಲ್ಲ ಉದಾಹರಣೆ ಕೊಟ್ರು. ಇವೆಲ್ಲ ಮನ್ಸಲ್ಲಿ ಇಟ್ಕೊಂಡೇನೆ ರಾಹುಲ್ ಗಾಂಧಿ ಅವರು RSS ಮನಸ್ಥಿತಿಯವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ರು. ರವಿಕುಮಾರ್ ಅವ್ರು ಕರೆಕ್ಟ್ ಅವ್ರು ಹೇಳಿದ್ರು. ಶಶಿ ತರೂರ್ ಅವರ ಆನಂದ್ ಸಿಂಗ್ ಅವ್ರ ಬಗ್ಗೆ ಆಗ್ಬೋದು, ಶಶಿ ತರೂರ್ ಬಗ್ಗೆ ಅವರು ಇವೆಲ್ಲ ಮನ್ಸಲ್ಲಿ ಇಟ್ಕೊಂಡೇ ಮಾತಾಡಿದ್ರು. ರಾಹುಲ್ ಗಾಂಧಿ ಅವರು ಇವತ್ತು RSS ಮನಸ್ಥಿತಿಯವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ,
ಅವ್ರನ್ನೆಲ್ಲ ಹೊರಗಾಕ್ಬೇಕು ಅಂತ ಹೇಳುವಂತ ರಾಹುಲ್ ಗಾಂಧಿ ಅವರಿಗೆ ಜಮ್ಮು ಕಾಶ್ಮೀರದ ಪ್ರತ್ಯೇಕವಾದಿ ಯಾಸೀರ್ ಮಲಿಕ್ 17 ಫೆಬ್ರವರಿ 2006, ಐ ಆಮ್ ಕರೆಕ್ಟ್, ನನ್ನ ಡೇಟ್ ನನಗೆ ನೆನಪಿರೋದು 17 ಫೆಬ್ರವರಿ 2006 ಅಲ್ಲಿ ಯಾಸೀರ್ ಮಲಿಕ್ ಮನಮೋಹನ್ ಸಿಂಗ್ನ ಭೇಟಿ ಮಾಡಿ ಬರ್ತಾರಲ್ಲ, ಅದನ್ನ ಏನು ಅನ್ನಿಸ್ತಿಲ್ವಾ ರಾಹುಲ್ ಗಾಂಧಿ ಅವರಿಗೆ? ಈ ದೇಶವನ್ನ ವಿಭಜನೆ ಮಾಡ್ಬೇಕು ಅನ್ನತಕ್ಕಂತ ಒಬ್ಬ ಮೂಲಭೂತವಾದಿಯ ನಾಯಕ ಅವನು ಬಂದು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡ್ತಾನೆ. ಅವತ್ತು ರಾಹುಲ್ ಗಾಂಧಿ ಅವ್ರಿಗೆ ಏನು ಅನ್ನಿಸ್ತಿಲ್ವಾ? RSS ಅವ್ರ ಬಗ್ಗೆ ಮಾತ್ರ ಇದೇ RSS ನ ಪಥಸಂಚಲನವನ್ನ ನೆಹರೂರವರು ರಿಪಬ್ಲಿಕ್ ಪೆರೇಡ್ಗೆ ಅವಕಾಶ ಮಾಡಿಕೊಡ್ತಾರೆ. ನೀವು ಉತ್ತಮವಾದ ಸಾಮಾಜಿಕ ಚಟುವಟಿಕೆನಲ್ಲಿ ಇದ್ದೀರಾ ಅಂತೇಳಿ ನೆಹರೂರವರು ಅವಕಾಶವನ್ನ ಮಾಡ್ತಾರೆ. ಅಲ್ಲಿಗೆ ನೆಹರು ಮನಸ್ಥಿತಿಯನ್ನ ಇವರು ಪ್ರಶ್ನೆ ಮಾಡ್ದಂಗಾಗಲ್ವಾ ರಾಹುಲ್ ಗಾಂಧಿ ಅವ್ರಿಗೆ ರಾಜಕಾರಣದ ಒಂದು ಅನುಭವ ಕೊರತೆ ಇದೆ. ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಇನ್ನು ಆಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಲೀಡರ್ ಆಗಿ ಅವರು ಇನ್ನು ಬಹಳ ತಿಳ್ಕೊಳ್ಳೋದು ಬಹಳ ಇದೆ. ಹೇಗೆ ನನಗೆ ತಿಳ್ಕೊಂಡಂಗೆ ಅವರು ಇನ್ನು ಎಲ್ಲೋ ಒಂದ್ ಕಡೆ ಮಾತಾಡ್ತಾರೆ, ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಇಂದ ಟೀಕೆಗೊಳಗಾಗ್ತಾರೆ. ಅವ್ರದ್ದು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿ ಇದೆಯಾ, ಅವ್ರದ್ದು ಲೀಡರ್ಶಿಪ್ ನ ಅಕ್ಸೆಪ್ಟೆನ್ಸ್, ಇವನ್ ಕಾಂಗ್ರೆಸ್ ಅಲ್ಲ ಅವ್ರ ಲೀಡರ್ಶಿಪ್ ನ ಅಕ್ಸೆಪ್ಟೆನ್ಸ್ ಇಲ್ಲ. ಇಂಥದ್ರಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿರೋದ್ರ ಬಗ್ಗೆ ನನಗೇನು ಅನ್ಸೋದಿಲ್ಲ. ಅವ್ರು ಏನೋ ಮಾತಾಡ್ತಾರೆ. ಅರೆ DK ಶಿವಕುಮಾರ್ ಅವರು ನೋಡಿ ಸರ್, ನಾನು ಆಗ್ಲೇ ಹೇಳಿದಂಗೆ ಇಸ್ ಎ ಪುಟ್ ಎ ರಾಂಗ್ ಕ್ವಶನ್ ಗೆಟ್ ಎ ರೈಟ್ ಆನ್ಸರ್. DK ಶಿವಕುಮಾರ್ ನಾವು ಸೀರಿಯಸ್ ಆಗಿ ಅವ್ರು ಯಾವುದೇ ಸಂಘಕ್ಕೆ ಬಂದ್ರು ಸಹ ನಾವು ಅವ್ರನ್ನ ನಂಬೋದಿಲ್ಲ ಸರ್. ಸಂಘದ ಶಾಖೆಗೆ ನಾನೆಲ್ಲೋ ರಾಜಾಜಿನಗರದಲ್ಲಿ ಶಾಖೆಗೆ ಹೋಗ್ತಿದ್ದೆ ಅಂತ ಸರ್, ಸ್ಟೂಡೆಂಟ್ ಟೈಮ್ ನಲ್ಲಿ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಎಲ್ಲರೂ ಒಂದೊಂದು ಚಟುವಟಿಕೆನಲ್ಲಿ ಭಾಗವಹಿಸಿರ್ತಾರೆ. ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಸರ್, ತೆಲಂಗಾಣ ಮುಖ್ಯಮಂತ್ರಿ ಇವ್ರು ಯಾರು ಒಬ್ರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ರಲ್ಲ ಆಂಧ್ರ ಪ್ರದೇಶದಲ್ಲಿ, ಅವರು ಪಕ್ಕ ABVP ಸರ್, ABVP ಇದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಬಂದ್ಬಿಡ್ತಾರ ಅವ್ರು ಬಿಜೆಪಿಗೆ. ABVP ಲೀಡರ್ ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ, ABVP ಲೀಡರ್ ನಾನು ಲೀಡರ್ ಆಗಿದ್ದೆ ಅಂತ ಹೇಳಿ. ಅವ್ರು ಬಿಜೆಪಿಗೆ ಬಂದ್ಬಿಡ್ತಾರ? ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ABVP ಇದ್ರು, ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರಬಲ ರಾಜ್ಯಗಳಲ್ಲಿ ಅವರು ಒಬ್ರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕದಲ್ಲಿ ಹೆಂಗಿದೆಯೋ ದಕ್ಷಿಣ ಭಾರತದಲ್ಲಿ ಅದು ಒಂದು ಕಾಂಗ್ರೆಸ್ಸಿನ ರಾಜ್ಯ. ಹಂಗಂದೇಟಿಗೆ ಅವರೇನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರೋದಿಲ್ಲ. DK ಶಿವಕುಮಾರ್ ತಮ್ಮ ಸಮಯೋಚಿತವಾಗಿ ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಡಿಬೇಟ್ ನಡೆಯೋ ಸಂದರ್ಭದಲ್ಲಿ ಯಾವುದೋ ಒಂದು ಹಾರಿಕೆಯಾಗಿ ಮಾತಾಡಿರ್ತಕ್ಕಂಥದ್ದು, ಹಾರಿಕೆಯಾಗಿ ಹೇಳಿರ್ತಕ್ಕಂಥದ್ದನ್ನ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಇವರು ಮೊನ್ನೆ NS ಹೆಗಡೆ ಹೇಳೋರು, ಅವ್ರು ಯಾರೋ ಹಿಂದೆ ನಾವೆಲ್ಲ ಸೈದ್ಧಾಂತಿಕದ ಮೇಲೆ ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗಿಬೇಕು ಅಂತ 1953 ನಲ್ಲಿ ಡಾಕ್ಟರ್ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರ ಹೋರಾಟ, ಅದನ್ನ 2018ರಲ್ಲಿ ಅದನ್ನ ಪೂರ್ಣ ಮಾಡಿದ್ವಿ ನಾವು ಸರ್. ವೈಟ್ ಅಂಡ್ ವಾಚ್, ಸಮಯ ಕಾಯ್ತೀವಿ ಹಂಗಂತ ಹೇಳಿ ನಮ್ಮ ಸಿದ್ಧಾಂತಕ್ಕೆ ನಾವು ಬಲಿ ಕೊಟ್ಟು ನಾವು ಅಧಿಕಾರದ ಹಿಂದೆ ನಾವು ಯಾವತ್ತೂ ಹೋಗೋದಿಲ್ಲ. ನಮ್ಮದೇ ಆದಂತ ಒಂದು ಸಿದ್ಧಾಂತ ಇದೆ, ವಿಚಾರ ಇದೆ, ಆಚಾರ ಇದೆ. ವಿಚಾರಕ್ಕೆ ತಕ್ಕಂತೆ ಆಚಾರ, ಆಚಾರಕ್ಕೆ ತಕ್ಕಂತೆ ವಿಚಾರ, ಆ ನಿಟ್ಟಿನಲ್ಲಿ ಪಾರ್ಟಿ ಇದೆ ಹೊರತು ಕೆಲವೊಂದು ಸಂದರ್ಭದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಇರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ನಾವು ಮುಫ್ತಿ ಮೊಹಮ್ಮದ್ ಸೀದ್ ಜೊತೆಲೂ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಅವತ್ತು ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರನ ಬೀಳಿಸಿದ್ಕೆ ಆರ್ಟಿಕಲ್ 370 ತೆಗಿಯಕ್ ನಮ್ಗೆ ಈಸಿ ಆಯ್ತು. ನಮ್ಗೆ ದಟ್ ಈಸ್ ದಿ ಪೊಲಿಟಿಕ್ಸ್. ಕೆಲವೊಂದು ಸಮಯದಲ್ಲಿ ಗೇಮ್ ಚೇಂಜರ್ ಪ್ರೋಗ್ರಾಮ್ ನಾವು ಮಾಡ್ಬೇಕಾಗ್ತದೆ, ಮಾಡ್ತೀವಿ. ನಾಳೆ DK ಶಿವಕುಮಾರ್ ಸಿದ್ಧಾಂತವನ್ನು ಬಲಿ ಕೊಡೋದಿಲ್ಲ. ನಾಳೆ DK ಶಿವಕುಮಾರ್ ಅವರು 40-45 ಶಾಸಕರ ಜೊತೆಗೆ ನಿಮ್ ಪಕ್ಷಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಇದೊಂದು ರೂಮರ್ ನಡೀತಾನೆ ಇದೆ. ಇದು 40-45 ಜನ DK ಶಿವಕುಮಾರ್ ಅವ್ರ ಜೊತೆಗೆ ಪಕ್ಷ ಬಿಟ್ಟು ಹೋಗೋದಕ್ಕೆ ತಯಾರಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಸ್ಟ್ರಾಟಜಿ ಅಂತ ನೀವು ತಿಳ್ಕೊಬಹುದಲ್ಲ. DK ಶಿವಕುಮಾರ್ ಬಂದ್ರು ನಾವು ಸೇರ್ಸ್ಕೊಳ್ಳಲ್ಲ ಅಂತ ಹೇಳಿಕ್ ಬರಲ್ವಲ್ಲ ನೀವು ಅವಾಗ? ಸರ್ ಅವತ್ತು ನಾನು ಮಾತು ಮುಗಿಸೋದ್ಕಿಂತ ಒಂದು ವಿಷಯನ ಉಲ್ಲೇಖ, ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಕೆಲವೊಂದು ಸಮಯದಲ್ಲಿ ಗೇಮ್ ಚೇಂಜರ್ ಪ್ರೋಗ್ರಾಮ್ಗಳು ಆಗ್ತದೆ. ಈ ಸರ್ಕಾರ ತೆಗಿಬೇಕು ಅಂತ ಬಂದಾಗ, ಜನ ವಿರೋಧಿ ಸರ್ಕಾರ ತೆಗಿಬೇಕು ಅಂತ ಬಂದಾಗ, ಏನೋ ಒಂದು ರೀತಿ ಆಶಾದಾಯಕವಾಗಿ ಕೊಡ್ತಾರೆ ಅಂತ ಬಂದಾಗ ಅವ್ರ ಪಾರ್ಟಿ ಯೋಚನೆ ಮಾಡುತ್ತೆ. ಹೆಗಡೆ ಅವರೇ, ಅವರು ತುಂಬಾ ಉದ್ದ ಮಾತಾಡಿದ್ರು, ಬೇರೆ ಬೇರೆ ವಿಷಯಗಳನ್ನು ತಗೊಂಡಿದ್ದಾರೆ. ಪಾಯಿಂಟ್ ನಂಬರ್ 1, ನೀವು ರಾಹುಲ್ ಗಾಂಧಿ ಒಪ್ಪಿಕೊಳ್ಬೇಕಂತಿಲ್ಲ, ನಾವು ಒಪ್ಪಿಕೊಂಡಿದ್ದೇವೆ. ಈ ದೇಶದ 50% ಜನ ಒಪ್ಪಿಕೊಂಡಿದ್ದಾರೆ. 100 ಜನ MP ಗಳನ್ನ ಆಯ್ಕೆ ಮಾಡಿದ್ದಾರೆ. 200 MP ಗಳು ನಮ್ಮ ಒಟ್ಟಿಗಿದ್ದಾರೆ. ಅಷ್ಟು ಭಾಗದ ಜನ ಒಪ್ಪಿಕೊಂಡಿದ್ದಾರೆ. ಈಸ್ ಅ ನ್ಯಾಷನಲ್ ಲೀಡರ್, ಈಸ್ ಅಪೋಸಿಷನ್ ಲೀಡರ್. ನೀವು ಒಪ್ಪಿಕೊಳ್ಳುವುದು ಬಿಡುದು ನಿಮಗೆ ಬಿಟ್ಟು.
ನೀವು ಅದನ್ನ ನಾಯಕನೇ ಅಲ್ಲ ಅಂತ ಹೇಳಿದ್ರೆ ನನಗೆ ಮೋದಿ ಅವರು ನಾಯಕ ಅಲ್ಲ. ಆಸ್ ಎ ಕಾಂಗ್ರೆಸ್ ಮ್ಯಾನ್ ಐ ವೋಂಟ್ ಅಗ್ರಿ ಮೋದಿ ಆಸ್ ಎ ಲೀಡರ್, ಮೈ ಲೀಡರ್. ಆ ಸ್ವಾತಂತ್ರ್ಯ ನನಗೂ ಇದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿದ್ಧಾಂತ ಚೇಂಜ್ ಮಾಡುದಿಲ್ಲ. ಏನ್ರಿ ಹೇಳ್ತೀರಿ ನೀವು, ಏನ್ರಿ ಹೇಳ್ತೀರಿ? ಕರ್ನಾಟಕದ ಇತಿಹಾಸ ತೆಗೆದು ನೋಡಿ. ಸನ್ಮಾನ್ಯ ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು, KJF ಅನ್ನು ಕಟ್ಟಿದ್ರು, ಆಗ ಎಷ್ಟು ಜಗಳ ಆಡ್ಕೊಂಡ್ರಿ. ಆ ಜಗಳ ಆದ್ಮೇಲೆ ವಾಪಸ್ ಎಷ್ಟು ಚಂದ ಮಾಡಿ ಸ್ವಾಗತ ಮಾಡಿ ವಾಪಸ್ ಸೇರಿಸಿಕೊಂಡು ಇವತ್ತು ಅವರ ಮಗನನ್ನ ನೀವು ಸೇರಿಸಿಕೊಂಡಿಲ್ವಾ? ಸೈದ್ಧಾಂತಿಕವಾಗಿ ನೀವು ಏನು ಬದಲೇ ಆಗುದಿಲ್ಲ. ಅದನ್ನೇ ನಾನು ಹೇಳಿದ್ದು. ಆಮೇಲೆ ಕೊನೆಯಲ್ಲಿ ಎಲ್ಲ ನಿಮ್ಮ ಮಾತುಗಳನ್ನೇ ನೀವೇ ಕ್ರೋಢೀಕರಿಸಿ ಕೊನೆಯ ಅದ್ಭುತವಾದಂತ ಒಂದು ಚಾಣಾಕ್ಷತನದ ರಾಜಕೀಯ ಹೇಳಿಕೆ ಕೊಡ್ತೀರಿ. ಏನು? ಸಮಯ ಸಂದರ್ಭಕ್ಕೆ ಸರಿಯಾಗಿ ನಾವು ಕೆಲವು ನಿರ್ಧಾರಗಳನ್ನು ಸಮಯ ಸಂದರ್ಭದಲ್ಲಿ ಮಾಡಬೇಕು. ಗೇಮ್ ಚೇಂಜರ್ ಅಂತ ಹೇಳಿದ್ರು ಅಶ್ವಥ್ ನಾರಾಯಣ ಅವರು. ನಾವು ಮಾಡಿದ್ರೆ ಅಲ್ಲ, ನೀವು ಮಾಡಿದ್ರೆ ಹೌದು ಅನ್ನುವಂಥದ್ದನ್ನ ಕೊನೆಯಲ್ಲಿ ನೀವೇ ಹೇಳಿಬಿಟ್ರಿ. ಇನ್ನೇನು ಚರ್ಚೆ ಮಾಡ್ಲಿಕ್ಕೆ ಉಳಿತು? ನೀವು ಕಾಶ್ಮೀರದಲ್ಲಿ ಅವರೊಟ್ಟಿಗೆ ಅಲ್ಲ ಸರ್. ಐ ವಿಲ್ ಗೋ ಟು ದ ಹಿಸ್ಟ್ರಿ. ಈಗ ನೀವು ಟಾಪಿಕ್ ಬಿಟ್ಟು ನಾನು ಟಾಪಿಕ್ ಬಿಡುವವನೇ. ನೀವು ಹಿಂದೂ ಮಹಾಸಭಾದವರು ಮತ್ತು ಅಂದಿನ ಮುಸ್ಲಿಂ ಲೀಗ್ ಒಟ್ಟಿಗೆ ಯಾವ ಯಾವ ಪ್ರಾಂತಗಳಲ್ಲಿ ಜಂಟಿಯಾಗಿ ಸರ್ಕಾರ ಮಾಡಿದ್ದೀರಿ ಅಂತೇಳಿ ನಾನು ಹೇಳುವುದಿಲ್ಲ, ಸರ್ಕಾರಿ ದಾಖಲೆಗಳು ಹೇಳ್ತದೆ. ನೀವು ಇವರು ನಮ್ಮವ್ರು ಏನೋ ದೇವಸ್ಥಾನಕ್ಕೆ ಹೋದ್ರು ಅದು ಇದು ಅಂದ ಸೈದ್ಧಾಂತಿಕ ಮಾತಾಡುದು ನಡವಳಿಕೆಗಳಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ವಾಜಪೇಯಿಯವರು ಮತ್ತು ಯೋಗಿಯವರು ಹೋಗಿ ಅದೇನೋ ದರ್ಗಾಕ್ಕೆ ಹೋಗಿ ಅದೇನೋ ಒಂದು ಧಾರ್ಮಿಕ ಶ್ರದ್ಧೆಯ ಒಂದು ಚಾದರ್ ಕೊಡ್ತಾರ, ಅದನ್ನು ಕೊಟ್ಟು ಬಂದಿದ್ದು ಬೇಕಾದಷ್ಟಿದೆ. ಇಲ್ಲಿ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ನಡವಳಿಕೆಗಳು, ನಮ್ಮ ತೀರ್ಮಾನಗಳು ತಪ್ಪಿದ್ರೆ, ನಮ್ಮ ಶಿವಮೊಗ್ಗದ ಇವರು ಹೇಳಿದ್ರು ರವಿಕುಮಾರ್, ಐ ಅಗ್ರಿ. ಸೈದ್ಧಾಂತಿಕವಾದ ಕಾರ್ಯಕ್ರಮದ ನಡವಳಿಕೆಗಳು ನಮ್ಮ ಸಮಾಜವಾದ ಮತ್ತು ಸಮಾನತೆ, ಸೆಕ್ಯುಲರಿಸಂ ಇದೆಲ್ಲದಕ್ಕೂ ಆಘಾತಕಾರಿಯಾದಂತಹ ನಿರ್ಣಯಗಳನ್ನ ನಾವು ತಗೊಂಡದ್ದಲ್ಲಿ ನಾನು ಖಂಡಿತವಾಗಿ ಒಪ್ಪುತ್ತೇನೆ. ಹೊರತು ಒಬ್ಬೊಬ್ಬ ನಾಯಕನ ನಡವಳಿಕೆಗಳು ಬಂದು ಕೂಡ ನೀವು ಅಯ್ಯೋ ಕಾಂಗ್ರೆಸ್ ಅಲ್ಲಿ ಏನು ಇಲ್ಲ ರೀ, ಕಾಂಗ್ರೆಸ್ ಬಿದ್ದೋಯ್ತು ರೀ, ಕಾಂಗ್ರೆಸ್ ಅಲ್ಲಿ ಸಿದ್ಧಾಂತ ಇಲ್ಲ ರೀ. ಇಡೀ ದೇಶದ ಸಮಗ್ರ ರಾಜಕೀಯ ವ್ಯವಸ್ಥೆ ಮತ್ತು ಜಗತ್ತಿನ ರಾಜಕೀಯ ವ್ಯವಸ್ಥೆಗಳಲ್ಲಿ ಇವತ್ತು ಈ ರೀತಿಯ ನಡವಳಿಕೆಗಳು ಕಾಮನ್ ಫಿನಾಮಿನಾ ಆಗಿದೆ. ಅದನ್ನ ನಿಮ್ಮನ್ನು ನಾನು ದೂರುದಿಲ್ಲ, ನಮ್ಮನ್ನು ದೂರಬೇಡಿ, ಯಾಕಂದ್ರೆ ಅದೇ ಚರ್ಚೆ ಆಗ್ಬಿಡುತ್ತೆ. ಈಗ ಆಗಬೇಕಾದ್ದೇನು ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆ ಚಿಂತನೆಗೆ ಯಾರೆಲ್ಲ ಒಳಗಾಗಿದ್ದಾರೆ ಐ ಅಗ್ರಿ. ಅದನ್ನ ಅವರು ರವಿಕುಮಾರ್ ಟೀಕೆ ಮಾಡ್ತಾರೆ. ಅದೇ ರೀತಿ ಬಿಜೆಪಿಯ ಒಳಗೆ ಅವರ ಚಿಂತನೆಗೆ ವಿರುದ್ಧವಾದ ವ್ಯಕ್ತಿಗಳನ್ನ ನಾನು ಹೇಳ್ತಾ ಹೋಗ್ತೇನೆ. 3 ತಾಸು ಚರ್ಚೆ ಮಾಡುವ. ಹಾಗಾಗಿ ಇದು ಚರ್ಚೆ ಏಕಪಕ್ಷೀಯ ಅಲ್ಲ, ಎಲ್ಲ ಪಕ್ಷದ ಆತ್ಮಾವಲೋಕನವೂ ಆಗಬೇಕು. ಸೈದ್ಧಾಂತಿಕ ಬದ್ಧತೆ ಇಲ್ಲದ ಯಾವುದೇ ರಾಜಕೀಯ ಪಕ್ಷದ ನಾಯಕರನ್ನು ಅಥವಾ ಪಕ್ಷವನ್ನ ಒಪ್ಪಿಕೊಳ್ಳಿಕ್ಕೆ ಜನ ತಿರಸ್ಕಾರ ಮಾಡ್ತಾರೆ ಹೇಳುದು ಸತ್ಯ. ರವಿಕುಮಾರ್, ಒಂದು ಅಶ್ವಥ್ ನಾರಾಯಣ ಹೇಳ್ತೀರಾ ಅಥವಾ ಆಮೇಲೆ ಮಾತಾಡ್ತೀರಾ? ನಾನು ರವಿಕುಮಾರ್ ಅವರಿಗೆ ಒಂದು ಪ್ರಶ್ನೆ ಕೇಳ್ಕೊತೀನಿ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ, ಆಗ್ಬೋದಲ್ವಾ? ರವಿಕುಮಾರ್, ಇದು ಒಂದು ಸುದ್ದಿ ಬಂದಿತ್ತು ಕೆಲವು ದಿನಗಳ ಹಿಂದೆ. ನಮ್ಮ ಜಮಖಂಡಿಯ ಶಾಸಕರು ಯಾರು, ನಮ್ಮ ಇವರಿದಾರಲ್ಲ ಬಿಜೆಪಿಯ ಮುರುಗೇಶ್ ನಿರಾಣಿ, ಮಾಜಿ ಸಚಿವರು. ಹೌದು, ಮುರುಗೇಶ್ ನಿರಾಣಿ ಅವರು ಈಗ ಬಿಜೆಪಿಯ ರಾಜ್ಯ ಅಧ್ಯಕ್ಷತೆಗೆ ಬಹಳ ಪೈಪೋಟಿ ನಡೀತಾ ಇದೆಯಲ್ವಾ. ವಿಜಯೇಂದ್ರ ಅವರು ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಎಲ್ಲ ಬಹುತೇಕ ಒಂದು ಈಗ ಅವರ ಒಳಗಿನ ಚುನಾವಣೆಯ ಇದನ್ನ ನೋಡಿದ್ರೆ, ತೀರ್ಮಾನಗಳನ್ನ ನೋಡಿದ್ರೆ ಎಲ್ಲ ಬಹುತೇಕ ಜಿಲ್ಲಾ ಅಧ್ಯಕ್ಷರು ವಿಜಯೇಂದ್ರ ಅವರಿಗೆ ಪರವಾಗಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಯಿಂದ ಅರವಿಂದ ಬೆಲ್ಲದ ಅವರು, ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಇವರ ತಂಡ ಇದೆಯಲ್ಲ, ಕುಮಾರ್ ಬಂಗಾರಪ್ಪ ಇವರ ತಂಡ, ಈ ತಂಡ ಹೋಗಿ ಇಲ್ಲ ವಿಜಯೇಂದ್ರ ಬದಲಿಗೆ ಬೇರೆ ಯಾರನ್ನಾದ್ರೂ ಮಾಡಿ ಅನ್ನುವಂತ ಒಂದು ಪ್ರಪೋಸಲ್ ಬಂತು. ಅದು ಚರ್ಚೆ ನಡೀತಾ ಇದೆ. ಅದು ಪಕ್ಷದ ಆಂತರಿಕ ವಿಚಾರ. ಅದು ಎಲ್ಲ ಪಕ್ಷಗಳಲ್ಲೂ ಈ ತರದ ಚರ್ಚೆ ಮತ್ತು ಇದೆಲ್ಲ ನಡೀತದೆ, ಭಿನ್ನಮತಗಳೆಲ್ಲ ನಡೀತದೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೊರಗೆ ಬಂತು. ಏನು ಅಂತ ಹೇಳಿದ್ರೆ, ಮುರುಗೇಶ್ ನಿರಾಣಿ ಅವರು ಹೋಗಿ ಅಮಿತ್ ಶಾ ಅವರ ಹತ್ರ ಮಾತಾಡಿದ್ರು. ನಾನು ಪಕ್ಷದ ಅಧ್ಯಕ್ಷತೆ ವಹಿಸ್ಲಿಕ್ಕೆ ತಯಾರಿದ್ದೇನೆ, ನಾನು ಅದಕ್ಕೆ ಬೇಕಾದಂತ ಜವಾಬ್ದಾರಿ ನನಗೆ ಕೊಟ್ಟರೆ ನಾನು ಏನ್ ಬೇಕಾದನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದಾಗ ಅಮಿತ್ ಶಾ ಅವರು ಹೇಳಿದ್ರು, ಇಲ್ಲ ಫೆಬ್ರವರಿವರೆಗೆ ತಡೀರಿ, ಹೇಗೂ ಸರ್ಕಾರ ಹೋಗುತ್ತೆ ಅಂತ ಹೇಳಿದ್ರು ಅಂತ. ಅಂದ್ರೆ ಈಗ ಏನಾದ್ರೂ ಫೆಬ್ರವರಿನಲ್ಲಿ ಈ ತರದ್ದು ಏನಾದ್ರೂ ಬಿಜೆಪಿಯ ಒಂದು ಐಡಿಯಾ ಏನಾದ್ರೂ ಇದೆಯಾ? ಒಂದು ನಾವು ಹೇಳ್ತಾ ಇರೋದು ಬಿಹಾರದ ಎಲೆಕ್ಷನ್ ನಡಿಬೇಕು, ಬಿಹಾರದ ಎಲೆಕ್ಷನ್ ನ ರಿಸಲ್ಟ್ ಮೇಲೆ ಎಲ್ಲ ಇದು ಡಿಪೆಂಡ್ ಆಗಿದೆ ಅನ್ನುವಂಥದ್ದು.
ಬಿಹಾರ ಎಲೆಕ್ಷನ್ ನಲ್ಲಿ ಮತ್ತೆ NDA ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಈ ಕರ್ನಾಟಕದಲ್ಲಿ ಖಂಡಿತ ಈ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ ಸರ್, ಆತರ ರಾಜಕೀಯ ಬದಲಾವಣೆ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡೋದು ಅಷ್ಟು ಸುಲಭ ಅಂತ ನನಗೇನು ಅನಿಸ್ತಾ ಇಲ್ಲ. ಯಾಕೆಂದ್ರೆ 140 ಅಬ್ಸಲ್ಯೂಟ್ಲಿ ಮೆಜಾರಿಟಿ ಕಾಂಗ್ರೆಸ್ ಪಾರ್ಟಿ ಇದೆ. DK ಶಿವಕುಮಾರ್ ನಾಯಕತ್ವವನ್ನ ಆಗೊಮ್ಮೆ ತಾವು ಏನು ಚರ್ಚೆ ನಡೀತಿರೋ ಪ್ರಕಾರ DK ಶಿವಕುಮಾರ್ ಅವರು 40-45 ಶಾಸಕರನ್ನ ತಗೊಂಡೋದ್ರು ಕೂಡ ಅವ್ರೇನ್ ಬಿಜೆಪಿ ಜೊತೆ ಸರ್ಕಾರ ಮಾಡಕ್ಕೆ ಅಷ್ಟು ಸಾಕಾಗೋದಿಲ್ಲ ನನ್ನ ಪ್ರಕಾರ. ಸೊ ಈಗಿರ್ಬೇಕಾದ್ರೆ ಬಿಹಾರದ ಚುನಾವಣೆಯ ನಂತರದಲ್ಲಿ ಕೇಂದ್ರ ಮಟ್ಟದಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂತ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಸೊ ಆ ಕೇಂದ್ರದಲ್ಲಿ 75 ವರ್ಷ ಈಗಾಗಲೇ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಮುಗಿತಾ ಇದೆ. ಅವರ ಬದಲಿಗೆ ಪರ್ಯಾಯ ನಾಯಕರನ್ನ ಕಂಡುಕೊಳ್ಬೇಕು ಅಂತೇಳಿ NDA ಪಕ್ಷಗಳು ಮತ್ತು ಬಿಜೆಪಿ ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ಕೇಂದ್ರದ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದು. ಬಟ್ ಕರ್ನಾಟಕದ ಮಟ್ಟಿಗೆ ಅಂತ ಬದಲಾವಣೆಗಳೇನು ಆಗಕ್ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಪಕ್ಷದ ಲಾಯಲ್ಟಿ ಬಗ್ಗೆ ಬಿಜೆಪಿ ನಾಯಕರೇ ಗೌಡ್ರೆ ಹೇಳಿದ್ರು, ಅವರು ಪಕ್ಷದ ಲಾಯಲ್ಟಿ ವಿಚಾರದಲ್ಲಿ ತುಂಬಾ ಗಟ್ಟಿ ಇದ್ದಾರೆ ಅಂತ. ಸೈದ್ಧಾಂತಿಕವಾಗಿ DK ಶಿವಕುಮಾರ್ ಅವರಿಗೆ ಸ್ಪಷ್ಟತೆ ಇಲ್ದಲೇ ಇರ್ಬೋದು, ಬಟ್ ಪಾರ್ಟಿ ವಿಚಾರದಲ್ಲಿ ಹೈಕಮಾಂಡ್ ಜೊತೆ ಇರ್ತಕ್ಕಂಥ ನಂಟನ್ನ ನೋಡಿದಾಗ ಅವ್ರು ಇಲ್ಲೇ ಇದ್ದು ಏನನ್ನಾದ್ರೂ ಗಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಏನು ಅಧಿಕಾರ ಹಂಚಿಕೆಯ ಸೂತ್ರ ಅಂತೇಳಿ ಸಿದ್ದರಾಮಯ್ಯ ಮತ್ತು ಅವ್ರ ನಡುವೆ ನಡೆದಿದೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಿದೆಯಲ್ಲ, ಈ ಸಂದರ್ಭದಲ್ಲಿ ಒಂದು ಪ್ರಯತ್ನ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಈ ಎಲ್ಲಾ ಸಂಪರ್ಕಗಳನ್ನು ಕೂಡ ರಿನ್ಯೂ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿರ್ಬೋದು. ನೋಡಿ, AICC ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಪ್ರಯಾಗ್ರಾಜ್ನ ಕುಂಭಮೇಳದ ಬಗ್ಗೆ ಮಾತಾಡಿದ್ರು, ಅದನ್ನು ವಿರೋಧಿಸಿ ಮಾತಾಡಿದ್ರು. ಆದ್ರೆ ಇವರು ಪ್ರಯಾಗ್ರಾಜ್ಗೆ ಹೋಗಿ ಬರ್ತಾರೆ. ಇಶಾ ಫೌಂಡೇಶನ್ ನಲ್ಲಿ ನೀವು ಹೇಳಿದಂಗೆ ಅಲ್ಲೋಗಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ಬಂದು ಧರ್ಮಸ್ಥಳದ ವಿಚಾರದಲ್ಲಿ SIT ಸಚಿವ ಸಂಪುಟವೇ SIT ರಚನೆ ಮಾಡಿರ್ಬೇಕಾದ್ರೆ ಒಂದು ಸರ್ಕಾರ ಅದಕ್ಕೆ ವಿರುದ್ಧವಾದಂತ ನಿಲುವನ್ನ ಪ್ರಕಟಿಸ್ತಾರೆ. ಇದೆಲ್ಲ ಏನನ್ನ ತೋರಿಸುತ್ತೆ ಅಂದ್ರೆ ಅವರು ಒಂದು ಪೊಲಿಟಿಕಲ್ ಪ್ಲೇ ನನಗನ್ಸೋ ಪ್ರಕಾರ. ಈಗಿರ್ಬೇಕಾದ್ರೆ ರಾಜ್ಯದಲ್ಲಿ ಸರ್ಕಾರ ಬೀಳುತ್ತೆ, ಮತ್ತೆ ಬಿಜೆಪಿ ಅವರು ಯಾವ್ದಾರ ಒಂದು ಫ್ಯಾಕ್ಷನ್ ಜೊತೆಗೆ ನಾವು ಸರ್ಕಾರ ರಚನೆ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡ್ತಿರೋದಂತೂ ಅದು ಅಗಲ ಕನಸು. ನನ್ನ ಪ್ರಕಾರ ಅದು ಅಗಲ ಕನಸು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿಯವರೆಗೂ ಕೂಡ ಅವರು ಅಧಿಕಾರವನ್ನ ತಾವು ಬಿಟ್ಕೊಡಲ್ವೋ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಅವರಾಗಿ ಬಿಟ್ಕೊಟ್ಟಾಗ ಮಾತ್ರ ನಾಯಕತ್ವ ಚೇಂಜ್ ಆಗ್ಬೋದೇ ಹೊರತು ಸೊ ಇದನ್ನ ಇನ್ನೇನೋ ಸ್ಪ್ಲಿಟ್ ಮಾಡಿ ಹೋಗ್ತಕ್ಕಂಥದ್ದು ಸುಳ್ಳು. ಎರಡನೇದು ಸರ್, ಸಿದ್ಧಾಂತದ ವಿಚಾರ ಬಂದಾಗ ಬಿಜೆಪಿ ಒಂದು ಕಾಲಕ್ಕೆ ಅನ್ಟಚಬಲ್ ಪಾರ್ಟಿ ಆಗಿತ್ತು ಸೈದ್ಧಾಂತಿಕವಾಗಿ. ಅವರು BSP ಜೊತೆಗೂ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ JDS ಅಂತ ಸೆಕ್ಯುಲರ್ ಪಾರ್ಟಿ ಜೊತೆಗೂ ಕೂಡ ಮೈತ್ರಿಯನ್ನು ಮುಂದುವರಿಸಿಕೊಂಡಿದ್ದಾರೆ. ಅಲ್ಲೂ ಕೂಡ ಸೈದ್ಧಾಂತಿಕವಾಗಿ ಅವ್ರಿಗೂ ಕೂಡ ಸ್ವಲ್ಪ ಅಧಿಕಾರವನ್ನು ಹೇಗಾದ್ರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಪ್ರಯತ್ನಗಳು ನಡೀತಿದ್ದಾವೆ. ಆದ್ರೆ RSS ಬಿಜೆಪಿಯ ಪ್ರಾಣ RSS ನಲ್ಲಿದೆ. RSS ನ ಪೊಲಿಟಿಕಲ್ ಏಜೆನ್ಸಿ ಬಿಜೆಪಿ. ಸೊ ಬಿಜೆಪಿಗೆ ನಿರ್ದೇಶನ ಮಾಡೋದಕ್ಕೆ, ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹೇಳ್ದಂಗೆ ಬಿಜೆಪಿ ಆಕ್ಟ್ ಮಾಡುತ್ತೆ ಹೊರತು ಕಾಂಗ್ರೆಸ್ಗೆ ಅಂತ ಯಾವುದೇ ಮಾನಿಟರ್ ಸಂಸ್ಥೆ ಇಲ್ದಲೇ ಇರೋದ್ರಿಂದ ಸೊ ಕಾಂಗ್ರೆಸ್ ನಲ್ಲಿ ಸೈದ್ಧಾಂತಿಕವಾಗಿ ಹೊರತೆ ಇರ್ತಕ್ಕಂಥ ನಾಯಕರು ಅಥವಾ ವ್ಯಕ್ತಿಗಳು ಸ್ವಲ್ಪ ಈ ರೀತಿಯ ರಾಹುಲ್ ಗಾಂಧಿ ಹೇಳುವ ಮಾತಿಗೆ ಪೂರಕವಾಗಿರ್ತಕ್ಕಂಥ ಸಂದರ್ಭಗಳನ್ನ ನಾವು ಇವತ್ತು ಕಾಣ್ತಾ ಇದೀವಿ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿನ ನೋಡಿ ಇನ್ನು ಎರಡು ಬಹಳ ಮುಖ್ಯವಾದದ್ದು ಅಂದ್ರೆ ಸರ್, ಬಿಜೆಪಿ ಗೋಳ್ವಾಲ್ಕರ್ ಚಿಂತನೆಗಳ ಪ್ರೇರಿತವಾದಂತ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರೋದು, ಹೆಗಡೆಯವರ್ ಅವರ ಚಿಂತನೆಯ ಪ್ರೇರಿತ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರೋದು. ಬಟ್ ಕಾಂಗ್ರೆಸ್ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರೇರಿತ ರಾಜಕಾರಣವನ್ನ, ಸಿದ್ಧಾಂತವನ್ನ ಎಲೆಯಲ್ಲಿ ರಾಜಕಾರಣವನ್ನ ಮಾಡ್ಕೊಂಡ್ ಬರ್ತಾ ಇದೆ. ಇದರಲ್ಲಿ ಎರಡೂ ಕೂಡ ತದ್ವಿರುದ್ಧ ದಿಕ್ಕಿನಲ್ಲಿರುವಾಗ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಸಿದ್ಧಾಂತ ಭ್ರಷ್ಟತೆಯ ಸಂದರ್ಭವನ್ನ ಈ ದೇಶದ ಜನ ಕಾಣ್ಬೋದು ಅಥವಾ ಮತದಾರರು ಕಾಣ್ಬೋದು ಅಂತೇಳಿ ನನ್ಗನ್ಸುತ್ತೆ. ಇಲ್ಲ, ಒಂದು ನೀವು ಹೇಳಿದ್ದು ಸರಿ, ಆದ್ರೆ ನನಗೇನ್ ಅನಿಸ್ತದೆ ಅಂತ ಹೇಳಿದ್ರೆ, ಈಗ ಅಶ್ವತ್ಥನಾರಾಯಣ ಅವರು ಬಹಳ ಸೂಚ್ಯವಾಗಿ ಹೇಳಿರೋದು ಗೇಮ್ ಚೇಂಜರ್ ಅನ್ನೋ ಪ್ರಶ್ನೆ ಬಂದಾಗ ಏನಾದ್ರೂ ಸಂಭವಿಸಬಹುದು ಅಂತ. ಬಹಳ ದೊಡ್ಡ ಉದಾಹರಣೆಯನ್ನು ಕೊಡುವುದು ಅಸ್ಸಾಂನ ಮುಖ್ಯಮಂತ್ರಿ ಅವರು ಹಿಮಂತ ಬಿಸ್ವಾ ಶರ್ಮಾ ಅವರು. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಬೆನ್ನೆಲುಬಾಗಿದ್ದವರು, ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಬಹಳ ಪ್ರಭಾವ ಬೀರ್ತಾ ಇದ್ದವರು ಮತ್ತು ಹೈಕಮಾಂಡ್ ನ ಒಂದು ಫೇಸ್ ವಾಯ್ಸ್ ಅನ್ನೋ ತರ ಕೂಡ ಇದ್ದವರು. ಹೇಳಿದ್ದಾರೆ ನಾನು ಬಿಜೆಪಿ ಬಂದ ಮೇಲೆ ಮುಖ್ಯಮಂತ್ರಿ ಆಗಿತ್ತು ಅಂತ ಹೇಳಿದ್ದಾರೆ. ನೀವು ಅದನ್ನ DK ಶಿವಕುಮಾರಿಗೆ ಅದನ್ನೇ ಕೇಳ್ತಾ ಇದ್ದೆ. ಇವರು ಬೇರೆ ಗೇಮ್ ಚೇಂಜರ್ ಆಗುವಾಗ ಏನು ಆಗ್ಬೋದು ಅಂತಿದ್ದಾರೆ ಇವರು ಅಶ್ವತ್ಥನಾರಾಯಣ ಅವರು. ಯಾಕಂತ ಹೇಳಿದ್ರೆ ಅವರು ಸೀನಿಯರ್ ಮೋಸ್ಟ್ ಲೀಡರ್ ಅವರು, ಅವರೆಲ್ಲ ಗುಟ್ಟು ಬಿಟ್ಟು ಕೊಡಲ್ಲ, ಸ್ವಲ್ಪ ಸೂಚ್ಯವಾಗಿ ಹೇಳ್ತಾರೆ ನಮ್ಗೆ. ನಾವು ಪತ್ರಕರ್ತರು ಅದರಲ್ಲಿ ಹುಡುಕ್ಬೇಕಾಗುತ್ತೆ ಏನನ್ನೋದು. ಏನ್ ಹೆಗಡೆ ಅವ್ರೆ? ಹೇಳಿ ಹೇಳಿ. ಗೇಮ್ ಚೇಂಜರ್ ಹೇಳಿ ಈ ದೇಶದ ಉದ್ದಗಲಕ್ಕೆ ಅವರು ಯಾವ್ಯಾವ ಸೈದ್ಧಾಂತಿಕ ಪುರುಷರನ್ನ, ಮಹಾಪುರುಷರನ್ನ
ಬಕೆಟ್ ನೀರಲ್ಲಿ ಸೋಪು ನೀರು ಹಾಕಿ ತೊಳೆದು ಸೇರ್ಸ್ಕೊಂಡಿದ್ದಾರಲ್ಲ, ಅದು ಹೌದು. ಸೈದ್ಧಾಂತಿಕ ಬದ್ಧತೆ. ಇಲ್ಲ ಇಲ್ಲ ಇಲ್ಲ, ಹೌದು, ಅಡ್ವಾಣಿ ಅವ್ರನ್ನ ತೆಗೆದ್ರು, ಜಿನ್ನಾ ಅವ್ರನ್ನ ಉಳಿದಕ್ಕೆ ಅಡ್ವಾಣಿ ಅವ್ರನ್ನ ತೆಗೆದ್ರು, ಯಶವಂತ್ ಸಿನ್ಹಾ ಅವ್ರನ್ನ ತೆಗೆದ್ರು. ಈಗ ಉಮಾ ಭಾರತಿ ಸರದಿ ಬಂದಿದೆ. ಬಿಹಾರದಲ್ಲಿ ಯಾರನ್ನ ಸೇರ್ಸ್ಕೊಂಡ್ರು, ಈಗ ಲೇಟೆಸ್ಟ್ ಕಾಶ್ಮೀರದಲ್ಲಿ ಹೌದು. ಯಾರನ್ನ ಸೇರ್ಸ್ಕೊಂಡ್ರು, ಗುಜರಾತ್ ಅಲ್ಲಿ ಯಾರನ್ನ ಸೇರ್ಸ್ಕೊಂಡ್ರು. ಅವ್ರು ಬೇಕಾದಾಗ ಕರ್ಕೊಂಡು ಹೋಗ್ತಾನೇ ಇದ್ದಾರೆ ಸರ್ ನಮ್ಮವರನ್ನ, ನಿಮ್ಮವರನ್ನ. ಇದು ಗೋವಾದಲ್ಲಿ ಕ್ರಿಶ್ಚಿಯನ್ರನ್ನ ತಪ್ಪಿಕೊಳ್ತಾರೆ, ಮಣಿಪುರದಲ್ಲಿ ಕ್ರಿಶ್ಚಿಯನ್ರನ್ನ ತಪ್ಪಿಕೊಳ್ತಾರೆ, ಇಲ್ಲಿ ಬಂದು ಹೇಳ್ತಾರೆ ಅವ್ರಂತ ಅವ್ರಿಗೆ ಒಂದು ಸೀಟು ಕೊಡುದಿಲ್ಲ ಅಂತ. ಅವ್ರು ಏನು ಮಾಡಿದ್ರು ಕೂಡ ನೀವು ಚರ್ಚೆ ಮಾಡುದಿಲ್ಲ. ಐ ಆಮ್ ಆಸ್ಕಿಂಗ್ ಮಿಸ್ಟರ್ ಅನೀಫ್. ಇಲ್ಲ, ಹೆಗ್ಡೆ ಅವರು ಹೇಳ್ತಾ ಇರುವ ಅಲ್ಲ, ಹೇಳ್ತೀನಿ ಗೌಡ್ರೆ, ಹೆಗ್ಡೆ ಅವರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರೀಗ ಇಷ್ಟು ಹೊತ್ತು ಮಾತಾಡಿದ್ರಲ್ವಾ, ನನಗೂ ಅನ್ಸ್ಲಿಕ್ಕೆ ಶುರುವಾಯ್ತು. ನಾನು ಈ ಚರ್ಚೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ಕೊಂಡಿದ್ದೆ ಸಿದ್ಧಾಂತದ ವಿಷಯದಲ್ಲಿ ಬಿಜೆಪಿ ಅವರು ಬಹಳ ಗಟ್ಟಿಯಾಗಿ ನಿಂತ್ಕೋತಾರೆ, ಕಾಂಗ್ರೆಸ್ ನಲ್ಲಿ ಆ ಗಟ್ಟಿತನ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಅವರೆಲ್ಲ ಹೇಳಿದ್ ಕೇಳಿಸ್ಕೊಂಡ್ರೆ ನಿಮ್ ಬಿಜೆಪಿ ಅವರಿಗೆ ಸಿದ್ಧಾಂತನೇ ಇಲ್ಲ ಅಂತ ಅನಿಸ್ತಾ ಇದೆಯಲ್ವ ಗೌಡ್ರೆ? ಸರ್ ಹನೀಫ್ ಸರ್, ಹೆಗ್ಡೆ ಅವರು ಸ್ವಲ್ಪ ಡೆಸ್ಪರೇಟ್ ಆಗಿದ್ದಾರೆ, ನಾವೇನು ಮಾಡ್ಲಿಕ್ಕಲ್ಲ, ಅವ್ರು ಮಾತಾಡ್ತಾರೆ. ಒಂದು ನಾವು ಗೇಮ್ ಚೇಂಜರು. ಒಂದು ನಿಮಿಷ, ನಾನು ಹೇಳ್ತೀನಿ ಇಲ್ಲ, ಹೆಗ್ಡೆ ಅವ್ರು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಹೆಗ್ಡೆ ಅವರೇ, ನಾವೆಲ್ಲ ಒಟ್ಟಿಗಿದ್ದವ್ರು ಕೇಳಿಸ್ಕೊಳ್ಳಿ ಸರ್. ಒಂದೇನಂದ್ರೆ, ಗೋವಾದಲ್ಲಿ ಕ್ರಿಶ್ಚಿಯನ್ನ ತಪ್ಕೊಳ್ತಾರೆ, ಮಣಿಪುರದಲ್ಲಿ ಕ್ರಿಶ್ಚಿಯನ್ನ ತಪ್ಕೊಳ್ತಾರೆ, ತಪ್ಪೇನಿದೆ ಸರ್? ತಪ್ಪೇನಿದೆ? ಒಂದ್ ನಿಮಿಷ ಹಾಗಲ್ಲ. ನೀವು ಇಲ್ಲಿ ಗೋಮಾಂಸ ನಿಷೇಧ ಕಾಯ್ದೆಯನ್ನ ತಂದು ಬಹಳ ಕಟ್ಟುನಿಟ್ಟಾಗಿ ಶಿಕ್ಷೆಯನ್ನ ಹೆಚ್ಚಿಸ್ತೀರಿ. ಅದೇ ಗೋವಾದಲ್ಲಿ ಕಳಿಸ್ಕೊಡ್ತೀರಿ ಗೋಮಾಂಸನ, ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ಲಿಂದ. ಈ ತರ ಎಲ್ಲ ಸರ್ ಒಂದ್ ನಿಮಿಷ ಸರ್, ಗೋವಾದಲ್ಲಿ ಇವತ್ತಿಗೂ ಸಹ ಅಲ್ಲಿನ ಕಾನೂನುಗಳೇ ಬೇರೆ ಇದೆ ಸರ್, ಆ ರಾಜ್ಯದ ಕಾನೂನೇ ಬೇರೆ ಇದೆ. ಇನ್ನು ಅದು ಫ್ರೆಂಚು, ಡಚ್ಚರು ಇವರೆಲ್ಲ ಆಳದಂತ ರಾಜ್ಯ. ಅಲ್ಲಿನ ನೆಲದ ಕಾನೂನು ಇನ್ನೂ ಬದಲಾವಣೆ ಆಗಿಲ್ಲ. ಇನ್ನು ಅಲ್ಲಿ ಕೆಲವೊಂದು ನಮ್ಮ ಸಂವಿಧಾನಕ್ಕೂ ಗೋವಾದ ಸಂವಿಧಾನಕ್ಕೂ ಕೆಲವೊಂದು ಬದಲಾವಣೆ ಇದೆ, ಇಲ್ಲ ಅಂತಲ್ಲ, ಅದು ಗೊತ್ತಿರ್ತಕ್ಕಂಥದ್ದು ಕೇಂದ್ರಾಡಳಿತ ಪ್ರದೇಶ. ನಾವು ಕ್ರಿಶ್ಚಿಯನ್ನನ್ನ ನಾವೇನ್ ವಿರೋಧಿಗಳಲ್ಲ, ಮುಸ್ಲಿಮರ ವಿರೋಧಿಗಳು ಅಲ್ಲ. ಯಾರು ದೇಶವನ್ನ ವಿರೋಧಿ ಮಾಡ್ತಾರೆ ಅಂತ ಮುಸ್ಲಿಮರನ್ನ ನಾವು ವಿರೋಧ ಮಾಡ್ತೀವಿ ಅಷ್ಟೇ ಹೊರತು ಮುಸ್ಲಿಮರ ವಿರೋಧ. ಸರ್, ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನ ತಂದೋರು ಯಾರು? ಆ ಜಾತ್ಯತೀತ ಪದಕ್ಕೆ ಅರ್ಥ ಕೊಟ್ಟೋರು ಯಾರು? ಕೊಟ್ಟು ನಡ್ಕೊಳ್ತಾ ಇದೆಯಾ ಈ ಸರ್ಕಾರ? 75ರಲ್ಲಿ ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನು ತಂದ್ರ ನಡ್ಕೊಳ್ತಾ ಇದಾರೆ ಸರ್. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆಯಾ? ಕೇವಲ ನೆಪ ಮಾತ್ರಕ್ಕೆ ಜಾತ್ಯತೀತ ಪದ ಸರ್. ಯಾರು ಇವರು ಆ ಪದಕ್ಕೆ ಅನ್ವರ್ಥ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಆಗ್ಲಿ ಅಥವಾ ಕಮ್ಯುನಿಸ್ಟ್ ಆಗ್ಲಿ ನಡ್ಕೊಳ್ತಲ್ಲ. ನಾವೆಲ್ಲ ನೋಡಿದ್ವಿ ಸರ್. ಬಿಜೆಪಿಯನ್ನ ಬ್ರಾಹ್ಮಣರು ಅಂತ ಬೈಯುವಂಥದ್ದು, ಬಂಡವಾಳ ಶಾಹಿಗಳು ಅಂತ ಟೀಕೆ ಮಾಡ್ತಕ್ಕಂಥದ್ದು, ವ್ಯಾಪಾರಸ್ಥ ಪಾರ್ಟಿಗಳು ಅಂತ ಟೀಕೆ ಮಾಡ್ತಕ್ಕಂಥದ್ದು. ಆದ್ರೆ ಇವರಲ್ಲೆಲ್ಲ ಅಧಿಕಾರ ಅನುಭವಿಸಿರಲ್ಲ ಅವರೇನೆ. ಕಾಂಗ್ರೆಸ್ ಅಲ್ಲಿ, ಕಮ್ಯುನಿಸ್ಟ್ ನಲ್ಲಿ ಅಧಿಕಾರ ಬಂದಾಗ ಯಾರನ್ನ ದಲಿತರಿಗೆ ಅಧಿಕಾರ ಕೊಟ್ಟಿರೋದು ನೋಡಿದಿರ ಸರ್ ಅನೀಫ್ ಸರ್? ಯಾರೇ ಒಬ್ಬ ದಲಿತನಿಗೆ, ಯಾರೇ ಒಬ್ಬ ಮುಸ್ಲಿಮ್ಸ್ಗೆ, ಕಮ್ಯುನಿಸ್ಟ್ ಅಲ್ಲಿ 19 ವರ್ಷ ಯಾರು ಸರ್ ಜ್ಯೋತಿ ಬಸು ಮುಖ್ಯಮಂತ್ರಿ ಆಗಿದ್ರು? ಎಷ್ಟು ಜನ ಮುಸ್ಲಿಮ್ಗೆ ಅಧಿಕಾರವನ್ನ ಕೊಟ್ರು? ಯಾರು ಜ್ಯೋತಿ ಬಸು? ನಮ್ಮನ್ನ ಟೀಕೆ ಮಾಡ್ತಾರೆ ಇವ್ರು ಕಾಂಗ್ರೆಸ್. ರಾಹುಲ್ ಗಾಂಧಿ ನಮ್ಮ ಟೀಕೆ ಮಾಡ್ತಾರೆ. ಯಾರನ್ನೊಬ್ಬ ಪತ್ರಿಕೆನಲ್ಲಿ ಚಾನೆಲ್ ನಲ್ಲಿ ಇದ್ರ ದಲಿತರು ಎಷ್ಟು ಜನ ಇದ್ದೀರಾ, ಹಿಂದುಳಿದವ್ರಿಗೆ ಎಷ್ಟು ಜನ ಇದ್ದೀರಾ ಅಂತ ಮಿಲಿಟರಿನಲ್ಲಿ ದಲಿತರು ಎಷ್ಟು ಜನ ಇದ್ದೀರಾ, ಹಿಂದುಳಿದವ್ರು ಎಷ್ಟು ಜನ ಅಂತ ಕೇಳ್ತಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಜ್ಞಾಪಕ ಬರಲಿಲ್ಲ ದಲಿತರನ್ನ ಕಾಂಗ್ರೆಸ್ ಅವ್ರಿಗೆ ಆಯ್ಕೆ ಮಾಡ್ಲಿಕ್ಕೆ? ಯಾರನ್ನ ಆಯ್ಕೆ ಮಾಡಿದ್ದಾರೆ ಸರ್? ರಾಹುಲ್ ಗಾಂಧಿ, ಕಾಂಗ್ರೆಸ್ ಸಂವಿಧಾನದ ಪುಸ್ತಕ ಕೈನಲ್ಲಿ ಇಟ್ಕೊಂಡು ಮಾತಾಡೋದು ಒಂದ್ ರೀತಿ, ನಡ್ಕೊಳ್ತಾ ಇರೋದು ಒಂದ್ ರೀತಿ ಸರ್. ಇವ್ರ ಹೇಳಿಕೆಗೂ ಇವ್ರ ವಿಚಾರಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸರ್. ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಮನಾಥ್ ಕೋವಿಂದ್ ನಾವು ಕರ್ಕೊಂಬಂದು ರಾಷ್ಟ್ರಪತಿ ಮಾಡಿದ್ ಸರ್. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ ಯಾರು? ದ್ರೌಪದಿ ಮುರ್ಮು, ಒಂದು ಗುಡ್ಡಗಾಡು ಸಮಾಜದ ಮಹಿಳೆಯನ್ನು ಕರ್ಕೊಂಬಂದು ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರೆ ಇವ್ರು ರಾಷ್ಟ್ರಪತಿನ ಅಂತ ಹೇಳಿ ಕಾಮೆಂಟ್ಸ್ ಮಾಡುತ್ತೆ ಸರ್ ಕಾಂಗ್ರೆಸ್. ಒಬ್ಬ ರಾಷ್ಟ್ರಪತಿ ಬಗ್ಗೆ ನಡ್ಕೊಳ್ಳೋ ರೀತಿನ ಕಾಂಗ್ರೆಸ್ ಪಾರ್ಟಿ 180 ವರ್ಷ ಇತಿಹಾಸ ಇರೋ ಪಾರ್ಟಿ ಅಂತ ಹೇಳ್ತಾರೆ. ಇವ್ರು ರಾಷ್ಟ್ರಪತಿನ ಅಂತ ಪ್ರಶ್ನೆ ಮಾಡ್ತಾರೆ. ಇವ್ರು ಕಾಂಗ್ರೆಸ್ ನಡ್ಕೊಳ್ಳೋ ನೀತಿನ ಸರ್. ಸಾಂವಿಧಾನಿಕ ಸಂಸ್ಥೆಗಳನ್ನ ಹೆಂಗ್ ನಡೆಸ್ಕೊಳ್ತಾ ಇದಾರೆ ಹೆಗ್ಡೆ ಅವ್ರು ಹೇಳ್ಬೇಕು. ಸಾಂವಿಧಾನಿಕ ಸಂಸ್ಥೆಗಳನ್ನ, CBI-ನ, ಇನ್ಕಮ್ ಟ್ಯಾಕ್ಸ್ ನ, ಚುನಾವಣಾ ಕಮಿಷನ್ ನ ಹೆಂಗ್ ಟೀಕೆ ಮಾಡ್ತಾರೆ, ಹೆಂಗ್ ನಡೆಸ್ಕೊಳ್ತಾ ಇದಾರೆ? ಸರಿನಾ ಇದು ಇವ್ರು ನಡ್ಕೊಳ್ತಾರ ರೀತಿ ನೀತಿ? ಇದು ತನ್ಗೆ ಅಧಿಕಾರ ಸಿಗ್ಲಿಲ್ಲ ಅಂದಟ್ಗೆ ಏನ್ ಬೇಕಾದ್ರು ಮಾತಾಡ್ಬೋದು. ಗೆದ್ರೆ ಜನ ನಮ್ಮಪರ, ಸೋತ್ರೆ EVM ಫೇಲ್ಯೂರು. ಏನ್ ಸರ್ ಇದು?
ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ಚರ್ಚೆ ಎಲ್ಲಿಗೆ ಉಂಟು ಅಲ್ಲಿಗೆ ನಿಲ್ಲಿ. ಈಗ ನಾನು ಕೇಳ್ತೇನೆ, ನಿಮ್ಮ ಸಿದ್ಧಾಂತ ಏನು ಸಾರ್? ಹಿಂದುತ್ವ ಏನು? ಹಿಂದುತ್ವದ ಸಿದ್ಧಾಂತ, ಹಿಂದುತ್ವವನ್ನ ನಿಮ್ಮ ಬಿಜೆಪಿಯವರು ಖಡಕ್ ಆಗಿ, ನಿಯತ್ತಾಗಿ, ನಿಷ್ಠರಾಗಿ ಹಿಂದುತ್ವದ ಪ್ರತಿಪಾದನೆಯನ್ನ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಸರ್ಕಾರಗಳು ಏನು ಮಾಡಿದ್ದಾರೆ? ನಿಮ್ಮ ಅಶೋಕ್ ರವರೇ ಹೇಳಿದ್ರು. ಯಾರು? ಗೃಹ ಮಂತ್ರಿ. ಎಲ್ಲಿ? ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚು ಹಿಂದೂ ಯುವಕರ ಮೇಲೆ ಗೂಂಡಾ ಆಕ್ಟ್ ಹಾಕಿದ್ದು ನಾವು, ಎದೆ ತಟ್ಟಿ ಹೇಳಿದ್ದು ನಿಮ್ಮ ಗೃಹ ಮಂತ್ರಿ. 70 ಜನರನ್ನ ಸತ್ಯನಾರಾಯಣ ಪೂಜೆ ಪುತ್ತೂರು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಲಾಠಿ ಚಾರ್ಜ್ ಮಾಡಿಸಿ ಅವನನ್ನ ಒಳಗೆ ಹಾಕಿ, ಅವನಿಗೆ ಸಾಧ್ಯ ಆದ್ರೆ ಏನೋ ಅರುಣ್ ಪುತ್ತೇಲ್ ಅವ್ರು ಹೇಳ್ತಾರೆ ನನಗೆ ಎನ್ಕೌಂಟರ್. ಡಿ.ವಿ. ಸದಾನಂದ ಗೌಡ್ರು. ಈ ದೇಶದಲ್ಲಿ ಇಡೀ ಉದ್ದದಲ್ಲಿ 27 ವರ್ಷದಿಂದ ಗುಜರಾತಿನಲ್ಲಿ ನೀವು ಹಿಂದೂ ರಾಜ್ಯ ಏನು ಮಾಡಿದ್ದೀರಿ? ಒಂದು ಹಿಂದೂ ಗ್ರಾಮ ಆದ್ರೂ ಮಾಡಿದ್ದೀರಾ? ಅಲ್ಲಿ ಏನು ಹಿಂದೂಗಳು ಸ್ವರ್ಗದಲ್ಲಿ ಕೊಂಡೋಗಿ ಕೂತ್ಕೊಳ್ಸಿದ್ದೀರಾ? ಕಾಂಗ್ರೆಸ್ ಏನು ಮಾಡಿತ್ತು? ಕಾಂಗ್ರೆಸ್ ಏನು ಮಾಡಿತ್ತು? ನೆಹರು ಏನು ಮಾಡಿದ? ಇದೇ ಆಯ್ತಲ್ಲ ಸರ್. ನಿಮಗೆ ಬೇಕಾದಾಗ ಯಾವ ಪಕ್ಷ ಬೇಕಿದ್ರು ಒಡೆದುಕೊಂಡು ಆಪರೇಷನ್ ಕಮಲ, ಇದು RSS ಸಿದ್ಧಾಂತವ ಸರ್? ಗೋಳ್ವಾಲ್ಕರ್ ಅವರು ಅಥವಾ ಸುದರ್ಶನ್ ಜಿ, ನನಗೆ ಸಣ್ಣ ವ್ಯತ್ಯಾಸ ಇದೆ, ತಿಳಿದವರು ತಿದ್ದಿಕೊಳ್ಳಿ. ಅವ್ರ ಹತ್ರ ವಾಜಪೇಯಿ ಅವರು RSS ಬೈಠಕಲ್ಲಿ ಕೇಳ್ತಾರೆ, ನಾವು ರಾಜಕೀಯ ಪಕ್ಷವನ್ನ ನಾವು ಹೇಗೆ ಕೊಂಡೋಗುದು, ನಮಗೆ ಬೇಕೋ ಬೇಡವೋ ಅಂತ. ಆಗ ಸರಸಂಘ ಚಾಲಕರು ಹೇಳ್ತಾರೆ, ಸತ್ತಾ और अधिकार दोनों, सत्ता और आदर्श दोनों एक ही रास्ते पे नहीं चलेगा, एक ही रास्ते पे नहीं चलेगा. ಸರ್ಕಾರ ಮತ್ತು ಆದರ್ಶ ಎರಡೂ ಕೂಡ ಒಂದೇ ರಸ್ತೆಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಆಲೋಚನೆ ಮಾಡಿಯಪ್ಪ, ಬೇಕೋ ಬೇಡವಂತ. ನಾನು ಹೇಳಿದ್ದಲ್ಲ ಸಾರ್, ಸಂಘ ಚಾಲಕರು ನಿಮ್ಮ ಇವತ್ತು ಆದರ್ಶ ಅಂತ ಹೇಳ್ತೀರಿ. 19 ಜನ CD ಬಿಡುಗಡೆ ಮಾಡಬಾರ್ದು ಅಂತೇಳಿ ನೀವು ನಮ್ಗೆ ಸಂಸ್ಕೃತಿ, ನೈತಿಕತೆ ಮಾತೆ ಹೇಳುವ ಪಕ್ಷದವರು ನೀವು ಯಾವ ಸಂದೇಶ ಕೊಟ್ಟಿದ್ದೀರಿ ಸ್ಟೇ ತಂದುಕೊಂಡು? ಇವತ್ತಿನವರೆಗೂ ನೀವು ಕರೆದು ಕೇಳಿದ್ರ ಅವರನ್ನ, ಯಾಕಪ್ಪ ಸ್ಟೇ ತಂದೆ, ಏನ್ ಮಾಡಿದೀಯಾ ಅಂತ ನೀವು ಕೇಳಿದ್ರೆ? RSS ಅವ್ರು ಕೇಳಿದ್ರು. ಭ್ರಷ್ಟಾಚಾರದ ವಿಷಯದಲ್ಲಿ ಏನೇನೆಲ್ಲ ನಿಮ್ಮ ಪಕ್ಷಗಳಲ್ಲಿ ಪಕ್ಷಾಂತರ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಕರ್ಕೊಂಡ್ಬೋದು, ಇಡಿ ಯಾರ ಮನೆಗೆ ಬೇಕಿದ್ರು ದಾಳಿ ಮಾಡ್ಬೋದು, ಈ ಅಂಗಸಂಸ್ಥೆಗಳನ್ನ ಇವತ್ತು ಚುನಾವಣಾ ಓಟು ಚೋರಿ ಆಗ್ತಾ ಇದೆ. ಅದು ಬಿಡಿ, ನಿಮ್ಮ ಪಕ್ಷಕ್ಕೆ ದೇಣಿಗೆ ಬಂದ ಕತೆ, ಅದಕ್ಕೆ ಒಂದು ಬೇರೆ ಇಡಬೇಕು ಡಿಬೇಟ್. ಐ ವಿಲ್ ಕಮ್, ಮಾನ್ಯ ಗೌಡ್ರು ಬರ್ಲಿ, ನಿಮ್ಮದೇ ಇದನ್ನ ಡಾಕ್ಯುಮೆಂಟ್ ಸಹಿತ ಬರುವ, ದೇಣಿಗೆ ಯಾರ್ಯಾರು ತಕೊಂಡಿದ್ದೀರಿ ಅಂತ. ಆದರ್ಶಗಳು, ಸಂಸ್ಕೃತಿ, ಸಭ್ಯತೆ, ಇದನ್ನೆಲ್ಲ ಅತಿ ಹೆಚ್ಚು ರಾಜಕೀಯದಲ್ಲಿ ಸರ್ ನೀವು ಹೇಳಿದ್ದು ಒಳ್ಳೇದದು, ಅದು ಬೇಕು ಅಂತ ನಾನು ಹೇಳುದು, ಬೇಡ ಅಂತಲ್ಲ. ನೀವು ಅದನ್ನ ಪರಿಪಾಲನೆ ಮಾಡಿಕೊಂಡು ಬರುವುದೇ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟಿನ ಅಳಿವಾಗ್ತಿತ್ತು. ನೀವು ಅದನ್ನ ಏನು ಮಾಡ್ಲಿಲ್ಲ. ಚುನಾಯಿತ ಸರ್ಕಾರ ಕೆಲಸ ಮಾಡ್ತಕ್ಕಂತ ರೀತಿ ನೀತಿನೇ ಬೇರೆ, ಸಂಘಟನಾತ್ಮಕವಾಗಿ ಪಾರ್ಟಿ ಕೆಲಸ ಮಾಡ್ತಕ್ಕಂಥ ರೀತಿ ನೀತಿನೇ ಬೇರೆನೇ ಇರ್ತದೆ. ಸಂಘಟನಾತ್ಮಕವಾಗಿ ಕೆಲಸ ಮಾಡೋರು ಅಧಿಕಾರಕ್ಕೆ ಬಂದಾಗ ಅದಕ್ಕೆ ಒಂದು ಕಾನೂನು ಚೌಕಟ್ಟಿದೆ. ಆ ಕಾನೂನು ಚೌಕಟ್ಟಲ್ಲಿ ಸರ್ಕಾರವನ್ನ ನಡೆಸಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಇವತ್ತಿನ ನೋಡಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಥಂಪಿಂಗ್ ಮೆಜಾರಿಟಿ ಬರ್ತಿತ್ತು ರಾಜಕಾರಣದ, ಯಾವುದೇ ಪಾರ್ಟಿ ಗೆದ್ರು ಪೂರ್ಣ ಪ್ರಮಾಣದ ಅಧಿಕಾರ ಆಯ್ತು, ತನ್ನ ಇಷ್ಟ ಬಂದಾಗೆ ಸರ್ಕಾರವನ್ನು ಮಾಡ್ಕೊಂಡ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಗೂ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಪೂರ್ಣ ಪ್ರಮಾಣದ ಅಧಿಕಾರ ಬರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ 10 ಪಾರ್ಟಿಗಳ ಜೊತೆ ಇದ್ದಾಗ ನಮ್ಮ ಪಕ್ಷದ ವಿಚಾರಗಳನ್ನ ನಾವು ಸ್ವಲ್ಪ ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರದೊಂದಿಗೆ ಸರ್ಕಾರಗಳನ್ನು ಮಾಡಬೇಕು ಅಂದಾಗ ಕೆಲವೊಂದು ಬದಲಾವಣೆಗಳು ಅದೇ ಆಗ್ತದೆ. ನಾನು ಇಲ್ಲ ಅಂತ ಹೇಳಿದ್ರ, ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇರ್ತದೆ. ಇದು ನಾನು ಈ ಹೆಗಡೆಯವರೇ ಕೇಳಿಸ್ಕೊಳ್ಳಿ, ನೀವು ವಾಲ್ಮೀಕಿ ನಿಗಮದ ಅವ್ಯವಹಾರ ನಡೀತು, ಇಡಿ ಎಂಟ್ರಿ ಆಗ್ಬಾರ್ದು ಅಂತೀರ? ಹಂಗಿದ್ಮೇಲೆ ಹೇಳಿ, ಇಡಿ 197 ಕೋಟಿ ಸರ್ ಅವ್ಯವಹಾರ, ಇಡಿ ಬರಬಾರ್ದು ಅಂತೀರ? ಹಂಗಿದ್ಮೇಲೆ ಹೇಳಿ ನೀವು. ಆಮೇಲೆ ಯಡಿಯೂರಪ್ಪನವ್ರ ಮನೆಗೂ ಮಾಡಿ, ನನ್ನ ಮನೆಗೂ ಮಾಡಿ, ನಿಮ್ಮ ಮನೆಗೂ ಮಾಡಿ. ಸರ್ ಕೇಳಿ ಸರ್, ಏನ್ ರೆಕಾರ್ಡ್ ನೋಡಿ, ಇದುವರೆಗೂ ಇನ್ಕಮ್ ಟ್ಯಾಕ್ಸ್ ಇಡಿ ಮೇಲೆ ರೈಡ್ ಮಾಡದಂತ ಸಂದರ್ಭದಲ್ಲಿ ಯಾರು ಅವ್ರ ಮೇಲೆ ನೀವು ಮಾಡಿರೋ ತಪ್ಪು ಅಂತ ಡೆಫಾಮೇಶನ್ ಹೋಗಿಲ್ಲ. ಕಾಂಗ್ರೆಸ್, ಬಿಜೆಪಿ ಎಲ್ಲಾ ಪಾರ್ಟಿಯರ ಮೇಲೂ ರೈಡ್ ಮಾಡಿದೆ, ಯಾರು ಡೆಫಾಮೇಶನ್ ಆಯ್ತು ಸರ್. ಗೌಡ್ರೆ ಒಂದ್ ನಿಮಿಷ ಬೇಡ, ಅದು ಟ್ರ್ಯಾಕ್ ಚೇಂಜ್ ಆಗುತ್ತೆ, ನಾವು ಅದನ್ನ ಇನ್ನೊಂದ್ ದಿವಸ ಚರ್ಚೆಗೆ ಇಟ್ಕೊಳ್ಳೋಣ.
ನಾವು ಕಮಿಂಗ್ ಬ್ಯಾಕ್ ಟು ದಿ ಟ್ರ್ಯಾಕ್, ಕೊನೆಯ ಪ್ರಶ್ನೆ ನಂದು. ನಾವು ಆಯ್ತು 50 ನಿಮಿಷ ಹತ್ರ ಬಂದಿದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಇದು ಸಿಗ್ನಲ್ ಅನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇದ್ದಾರೆ ಅಥವಾ ಬಿಜೆಪಿ ಅವರಿಗೆ ಕೊಡ್ತಾ ಇದ್ದಾರೆ? ನಿಮ್ ಪ್ರಕಾರ ಗೌಡ್ರೆ? ಸರ್, ನಾವು ಅಷ್ಟು ಸಲೀಸಾಗಿ ಡಿ ಕೆ ಶಿವಕುಮಾರ್ನ ನಂಬೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆ ಕೊಟ್ಟರು ನಾವು ಅಷ್ಟು ಸಲೀಸಾಗಿ ನಂಬೋದಿಲ್ಲ. ನಿನ್ನೆ ಬಿಲ್ಗಳ ಬಗ್ಗೆ ಮಾತಾಡಬೇಕು, ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಮಾತಾಡ್ತಾ ಇದ್ರು. ಬೆಂಗಳೂರಿನ MLA ಅವ್ರ ವಿಶ್ವಾಸ ಗೆಲ್ಲಬೇಕಾಯ್ತು, ಮಾತಾಡಿದರೆ. ಹಂಗಂದೇಟಿಗೆ ನಾವು ಅದನ್ನು ನಂಬೋದಿಲ್ಲ ಸರ್. ಇದೆಲ್ಲ ಅವ್ರದೊಂದು ಪೊಲಿಟಿಕಲ್ ಗೇಮ್. ಎಸ್ ರವಿಕುಮಾರ್, ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ? ಹೈಕಮಾಂಡ್ ಸಿಗ್ನಲ್ ಕೊಡ್ತಾ ಇದ್ದಾರಾ ಅಥವಾ ಬಿಜೆಪಿ ಅವರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರಾ? ಸರ್, ಈಗ ಏನಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ಏನು ಬೇಕಾದ್ರೂ ಆಗಬಹುದು, ಹೀಗೆ ಆಗುತ್ತೆ ಅಂತ ಹೇಳೋ ಸ್ಥಿತಿಯಲ್ಲಿ ಕರ್ನಾಟಕ ರಾಜಕಾರಣವನ್ನ ನಾವ್ ಈಗ ಅಳಿಯಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನೀವ್ ಎಸ್ ಬಂಗಾರಪ್ಪನವರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಯಾರಾದ್ರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಎಸ್ ಬಂಗಾರಪ್ಪನವರು ಬಿಜೆಪಿಗೆ ಹೋದಾಗ SM ಕೃಷ್ಣ ಬಂಗಾರಪ್ಪನವ್ರ ವಿರುದ್ಧ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು, ಪಕ್ಷಾಂತರ ಮಾಡಿದ್ದಕ್ಕೆ. SM ಕೃಷ್ಣ ಹೋದ್ರು, ವಿಶ್ವನಾಥ್ ಅವರು ಹೋದ್ರು ಬಿಜೆಪಿಗೆ. ಸೊ ಈಗೆಲ್ಲ ಹೋಗಿರ್ಬೇಕಾದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದ್ರು, ಒಂದು ದಲಿತ್ ಪಾಲಿಟಿಕ್ಸ್ ಮಾಡಿದಂಥದ್ದನ್ನ. ಅಂದ್ರೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾರನ್ನೂ ಕೂಡ ನೀವು ಅಂದಾಜಿಸುವ ಮಟ್ಟಿಗೆ ಇವತ್ತಿನ ರಾಜಕಾರಣ ಸ್ಥಿತಿ ಇಲ್ಲ. ನಾಳೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಬೇಕಾದಂತ ಶಾಸಕರನ್ನ ಕರ್ಕೊಂಡು ಅಧಿಕಾರಕ್ಕೋಸ್ಕರ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಕೂಡ ಆಶ್ಚರ್ಯ ಪಡಂಗಿಲ್ಲ. ಸರ್, ಇನ್ನು ಬಹಳ ಮುಖ್ಯವಾದದ್ದು, ದೇವೇಗೌಡರು ಪ್ರಧಾನಮಂತ್ರಿಗಳ ಬಗ್ಗೆ ಏನ್ ಮಾತಾಡಿದ್ರು ಇಂದಿನ ಚುನಾವಣೆಯೊಳಗೆ? ಅವ್ರು ಮತ್ತೆ ಪ್ರಧಾನಿ ಆದ್ರೆ ನಾನು ದೇಶ ಬಿಡ್ತೀನಿ ಅಂತ ಹೇಳಿದ್ರು. ಇವತ್ತು ಎಲ್ಲಿದ್ದಾರೆ ದೇವೇಗೌಡರು? ಕುಮಾರಸ್ವಾಮಿ ಅವರು, ನೀವು ಪ್ರಜಾವಾಣಿಯಲ್ಲಿದ್ರಿ, ಬಿಜೆಪಿ ಕಾರ್ಕೋಟಕ ವಿಷಸರ್ಪ ಅಂತೇಳಿ ಒಂದು ಅಗ್ರ ಲೇಖನವನ್ನ ಬರೆದ್ರು ಬಿಜೆಪಿ ಬಗ್ಗೆ ಕುಮಾರಸ್ವಾಮಿ ಅವರು. ಇವತ್ತು ಯಾರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿದ್ದಾರೆ? ಸೊ ಈಗಿರ್ಬೇಕಾದ್ರೆ ನೀವು ಇದು ಪೊಲಿಟಿಕಲ್ ಈವೆಂಟ್ಸ್ ಇದೆಯಲ್ಲ, ನೀವು ಒಬ್ಬ ಸಿದ್ಧಾಂತವಾದಿ ಆಗೋದಕ್ಕೂ ಒಬ್ಬ ಅಧಿಕಾರ ಪೂರ್ವಕವಾದ ರಾಜಕಾರಣಿ ಆಗೋದಕ್ಕೂ ವ್ಯತ್ಯಾಸವಿರುತ್ತೆ. ನಾನು ಏನ್ ನೋಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅಲ್ಲಿ ಅಂದ್ರೆ, ಅವರು ಅಧಿಕಾರಯುತವಾದ ರಾಜಕಾರಣಿ ತರ ಕಾಣ್ತಾ ಇದ್ದಾರೆ. ಇದೆ ಪವರ್ ಪಾಲಿಟಿಷಿಯನ್ಸ್ ತರ ಕಾಣ್ತಿದ್ದಾರೆ ಹೊರತು ಐಡಿಯಾಲಜಿ ಪಾಲಿಟಿಷಿಯನ್ ತರ ಕಾಣ್ತಾ ಇಲ್ಲ. ನಾಳೆ ದಿವಸ ಏನ್ ಬೇಕಾದ್ರೆ ಗೌಡ್ ಹೇಳ್ತಾ ಇದ್ರೆ ನಮ್ ಪಾರ್ಟಿ ಬಂದ್ರೆ ನಾವು ನಂಬಲ್ಲ ಅಂತ ಹೇಳಿ, ಅವ್ರ ಪಾರ್ಟಿ ಬಂದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆತಂಕ ಕೂಡ ಗೌಡ್ರಿಗಿದ್ರು ಇರ್ಬೋದು ಬೆಂಬಲದಿಂದ. ಸೊ ಹಾಗಿರೋದ್ರಿಂದ ಮುಂದಿನ ರಾಜಕೀಯ ನಡವಳಿಕೆಗಳು ಏನ್ ಬೇಕಾರಾಗ್ಬೋದು, ಅದಕ್ಕೆ ಪೂರಕವಾದಂತ ವೇದಿಕೆಯ ಸಂಕೇತಗಳು ಡಿ ಕೆ ಶಿವಕುಮಾರ್ ಅವರು ಸಂದೇಶ ರವಾನೆ ಮಾಡ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಅಷ್ಟೇ. ಎಸ್ ಹೆಗಡೆ ಅವರೇ, ನಿಮಗೂ ಅದೇ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ? ಬಿಜೆಪಿ ಕೊಡ್ತಾ ಇದ್ದಾರಾ, ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇದ್ದಾರಾ? ರಾಜಕೀಯದಲ್ಲಿ ಏನಾಗ್ತದೆ, ಹೇಗೆ ಹೋಗ್ತದೆ ಅಂತ ಸನ್ಮಾನ್ಯ ಗೌಡ್ರು ಕೊನೆಯ 2 ಲೈನ್ ಹೇಳಿದ. ಸಮ್ಮಿಶ್ರ ಸರ್ಕಾರ ಮಾಡುವ ಪರಿಸ್ಥಿತಿ ಮಾಡ್ತೀವಿ ಸಾರ್ ಅಂದ್ರು ಅಲ್ವಾ? ಹಾಗಾಗಿ ನನ್ನ ಲೆಕ್ಕದಲ್ಲಿ ಜಗತ್ತಿನ ರಾಜಕಾರಣದಲ್ಲೇ ಸೈದ್ಧಾಂತಿಕತೆಯ ಪರಿಭಾಷೆ ದೂರ ಆಗುತ್ತಾ ಇದೆ, ಅಧಿಕಾರ ರಾಜಕಾರಣ ಹತ್ರ ಆಗುತ್ತಾ ಇದೆ ಅನ್ನೋದು ನನ್ನ ಹೇಳಿಕೆ. ಎಸ್, ನಮ್ಮ ಇವತ್ತಿನ ಚರ್ಚೆಯನ್ನ ಬಹುಶಃ ಇಲ್ಲಿಗೆ ಕೊನೆಗೊಳಿಸಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಅಸೆಂಬ್ಲಿನಲ್ಲಿ ನಿಂತು ಕಾಂಗ್ರೆಸ್ನ ಅಗ್ರ ನಾಯಕ, ಕೆಪಿಸಿಸಿಯ ಅಧ್ಯಕ್ಷ, ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿ ನಂಬರ್ 2 ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅನ್ನುವಂತಹ ಒಂದು ಶ್ಲೋಕವನ್ನ ಹೇಳಿದ್ದು ಈ ರಾಜ್ಯದ ರಾಜಕಾರಣಕ್ಕೆ ಬೇರೆ ಬೇರೆ ದಿಕ್ಕುಗಳನ್ನು ತೋರಿಸ್ತಾ ಇದೆ. ಮತ್ತು ಅದು ಯಾರಿಗೆ ಬೇಕಾದ್ರೂ ಸಿಗ್ನಲ್ ಆಗ್ಬಹುದು, ಕಾಂಗ್ರೆಸ್ ಹೈಕಮಾಂಡಿಗೂ ಸಿಗ್ನಲ್ ಆಗ್ಬಹುದು ಅಥವಾ ಬಿಜೆಪಿ ಹೈಕಮಾಂಡಿಗೂ ಸಿಗ್ನಲ್ ಆಗ್ಬಹುದು ಅಂತ ನಾವು ಅನ್ಕೊಳ್ತಾ ಇದೀವಿ. ಈಗ ನೋಡೋಣ ಏನಾಗುತ್ತೆ. ರಾಜಕೀಯ ಯಾವತ್ತು ನಿಂತ ನೀರಲ್ಲ. ಆದ್ರೆ ಈ ನೀರಿದೆಯಲ್ಲ, ಸಾಧ್ಯ ಆದಷ್ಟು ಶುದ್ಧವಾದ ನೀರು ಹರಿಲಿ ಅಂತ ಬಯಸೋದು ನಾವು. ಬಟ್ ಈ ಕೊಳಚೆ ನೀರೇ ಹರಿತಾ ಇದ್ರೆ ಬಹಳ ಕಷ್ಟ ಆಗುತ್ತೆ ಜನರಿಗೆ. ಇಷ್ಟು ಹೇಳ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಹಿರಿಯ ನಾಯಕರಾದಂತಹ ಅಶ್ವಥ್ ನಾರಾಯಣ್ ಗೌಡ ಅವರಿಗೂ, MG ಹೆಗಡೆ ಅವರಿಗೂ ಹಾಗೂ ಪತ್ರಕರ್ತ ಮಿತ್ರ ರವಿಕುಮಾರ್ ಅವರಿಗೂ ಕೂಡ ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.